MDS ದಮ್ ಆಲು, ನಾಲ್ ತಡ್ಕ ಮತ್ತು ಮಶ್ರೂಮ್ ಮಸಾಲೆ. MDS ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ. ಸುಜಾತಾ ಭಟ್ಗೆ ಸಂಬಂಧಪಟ್ಟ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡಿದೆ. ಸುಜಾತಾ ಭಟ್ ತೋರಿಸಿದ್ದು ಅನನ್ಯ ಫೋಟೋನಾ ಅಥವಾ ವಸಂತಿ ಫೋಟೋನಾ ಅನ್ನೋ ಗೊಂದಲಕ್ಕೆ ಪರಿಹಾರ ನಮ್ಮ ಬಳಿ ಇರುವ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಹೇಳ್ತಾ ಇದೆ. ಸುಜಾತಾ ತೋರಿಸಿದ್ದ ಫೋಟೋ ವಸಂತಿಯದ್ದೇ ಅಂತ ಹೇಳ್ತಿದೆ ಈ ರಿಪೋರ್ಟ್. ಅದು ಅನನ್ಯ ಅಲ್ಲ ಅನ್ನೋದು ಸಾಬೀತಾಗ್ತಾ ಇದೆ. ಅನನ್ಯ ಫೋಟೋಗೂ ಹಾಗೆ ವಸಂತಿ ಫೋಟೋಗೂ ಸಾಮ್ಯತೆ ಇದೆ ಅಂತ ಅಮೆರಿಕಾದ ಡಾಕ್ಟರ್ ಸ ವಿನಯ್ ನಾಗೇಂದ್ರ ಪರೀಕ್ಷೆ ನಡೆಸಿ ಸಾಬೀತುಪಡಿಸಿದ್ದಾರೆ. ಹಾಗಾದ್ರೆ ಈ ಫೋಟೋಗಳಲ್ಲಿರುವ ಸಾಮ್ಯತೆ ಏನು? ಡಾಕ್ಟರ್ ಸ ವಿನಯ್ ಅವರು ಹೇಳ್ತಾ ಇರೋದೇನು? ಅದನ್ನ ನಾವು ಗಮನಿಸ್ತಾ ಹೋಗೋಣ. ಸ್ಕ್ರೀನ್ನ ಮೇಲೆ ಗಮನಿಸ್ತಾ ಇದ್ದೀರಿ ಎರಡು ಫೋಟೋ. ಒಂದು ಸುಜಾತಾ ಭಟ್ ನೀಡಿದ ಅನನ್ಯರದ್ದು ಅಂತ ಹೇಳಲಾಗ್ತಾ ಇರುವ ಫೋಟೋ. ಮತ್ತೊಂದು ಕಡೆಯಲ್ಲಿ ನನ್ನ ಹಿಂಭಾಗದಲ್ಲಿ ವಸಂತಿ ಅವರದ್ದು ಅಂತ ನಮಗೆ ಸಿಕ್ಕಿರ್ತಕ್ಕಂಥ ಫೋಟೋ. ಎರಡೂ ಫೋಟೋಗಳನ್ನು ಇಟ್ಕೊಂಡು ಅಮೆರಿಕದ ವೈದ್ಯರು ಸ ವಿನಯ್ ನಾಗೇಂದ್ರ ಅವರು ಪರಿಶೀಲನೆಯನ್ನು ನಡೆಸ್ತಾರೆ. ಸೈಂಟಿಫಿಕ್ ಎಕ್ಸಾಮಿನೇಷನ್ ಈ ಫೋಟೋದ ನಡೆಸಲಾಗುತ್ತೆ. ಆ ಸಂದರ್ಭದಲ್ಲಿ ಅವರ ಪ್ರಕಾರ ನೀವು ಗಮನಿಸ್ತಾ ಇರೋ ಹಾಗೆ ಮುಖದ 5 ಭಾಗಗಳನ್ನು ಇನ್ ಡೀಟೇಲ್ ಆಗಿ ಪರೀಕ್ಷೆಗೆ ಒಳಪಡಿಸಿದಾಗ ದವಡೆ ಭಾಗ ಜಾಲೈನ್ 78% ಮ್ಯಾಚ್ ಆಗ್ತಾ ಇದೆ ಅನನ್ಯ ಫೋಟೋ ಹಾಗೆ ವಸಂತಿ ಫೋಟೋದು. ಕೇವಲ ಇಷ್ಟು ಮಾತ್ರ ಅಲ್ಲ, ಹುಬ್ಬಿನ ಭಾಗ ಕಣ್ಣಿನ ಭಾಗದ ಸಾಮ್ಯತೆಯನ್ನು ಕೂಡ ಗುರುತಿಸ್ತಾ ಹೋಗೋಣ. ಕಣ್ಣಿನ ಭಾಗದ ಸಾಮ್ಯತೆ 98% ಇದೆ ಅಂತ ಹೇಳ್ತಾ ಇದೆ ಡಾಕ್ಟರ್ ಸ ವಿನಯ್ ಅವರು ನೀಡಿರುವ ವರದಿ. ಹಾಗೆ ಬಾಯಿಯ ಲಕ್ಷಣಗಳು 89% ಮ್ಯಾಚ್ ಆಗ್ತಾ ಇದೆ ಎರಡೂ ಫೋಟೋಗಳನ್ನು ಕಂಪೇರ್ ಮಾಡಿ ನೋಡಿದಾಗ. ಕೇವಲ ಇದಿಷ್ಟು ಮಾತ್ರವಲ್ಲ, ಮೂಗು 84% ಮ್ಯಾಚ್ ಆಗ್ತಾ ಇದೆ ಎರಡೂ ಫೋಟೋಗಳಲ್ಲಿರ್ತಕ್ಕಂಥ ಮೂಗಿನ ಭಾಗ. ಇದರ ಜೊತೆಯಲ್ಲೇ ಹುಬ್ಬಿನ ಭಾಗ 93% ಮ್ಯಾಚ್. ಅಲ್ಲಿಗೆ ಈ ಎರಡೂ ಫೋಟೋ ಕೂಡ ಒಂದೇ ವ್ಯಕ್ತಿಯ ಬೇರೆ ಬೇರೆ ಫೋಟೋಗಳು ಅಂತ ಹೇಳಿ ಡಾಕ್ಟರ್ ಸ ವಿನಯ್ ಅಮೆರಿಕಾದ ವೈದ್ಯರು ಬಹಳ ವೈಜ್ಞಾನಿಕವಾಗಿ ತನಿಖೆಯನ್ನು ನಡೆಸಿ ರಿಪೋರ್ಟನ್ನು ಕೊಟ್ಟಿದ್ದಾರೆ. ಸುಜಾತಾ ಭಟ್ ಅವರನ್ನು ನಾವು ಈ ಪ್ರಶ್ನೆ ಕೇಳಿದಾಗ ಒಂದೇ ಥರದಲ್ಲಿ 10 ಜನ ಇರ್ತಾರಂತೆ, ಹೋಲಿಕೆ ಇರೋರು ಇರಲೇಬಾರ್ದ ಅನ್ನೋ ಪ್ರಶ್ನೆಯನ್ನು ಕೇಳಿದ್ರು. ಆದರೆ ಆ ಪ್ರಶ್ನೆಗೆ ಡಾಕ್ಟರ್ ನೀಡಿರುವ ತನಿಖಾ ವರದಿ ಉತ್ತರವಾಗ್ತಾ ಇದೆ. ಇನ್ನು ನಾಪತ್ತೆಯಾಗಿರುವ ಅನನ್ಯ ಭಟ್ ಕೇಸ್ SITಗೆ ಹಸ್ತಾಂತರ ಆಗಿದ್ದಕ್ಕೆ ಸುಜಾತಾ ಭಟ್ ಕೂಡ ಖುಷಿ ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲ, SIT ತನಿಖೆಗೂ ಕೂಡ ಸಹಕಾರ ನೀಡೋದಾಗಿ ಹೇಳ್ಕೊಂಡಿದ್ದಾರೆ. ಆದರೆ ಈಗ ಸುಜಾತಾ ಭಟ್ ಅವರ ಹೇಳಿಕೆ, ನಡೆ, ನುಡಿ ಎಲ್ಲ ಕೂಡ ಉಲ್ಟಾ ಹೊಡೆದಂತೆ ಕಾಣ್ತಾ ಇದೆ. ಅನನ್ಯ ನಾಪತ್ತೆ ಕೇಸ್ನಲ್ಲಿ ಟ್ವಿಸ್ಟ್ ಅಂಡ್ ಟರ್ನ್ಸ್. ಕೇಸ್ ವಾಪಸ್ ಪಡೆಯುತ್ತಾರ ಮ್ಯಾಜಿಕ್ ಅಜ್ಜಿ? ಇದು ಅನನ್ಯ ಭಟ್ ನಾಪತ್ತೆ ಕೇಸ್ನ ಅತಿ ದೊಡ್ಡ ಸುದ್ದಿ. ಅನನ್ಯ ಭಟ್ ನಾಪತ್ತೆಯಾಗಿದ್ದಾರೆ ಎಂದು ವೃದ್ಧೆ ಸುಜಾತಾ ಭಟ್ ಪೊಲೀಸರಿಗೆ ನೀಡಿದ್ದ ದೂರು ಭಾರಿ ಸಂಚಲನ ಸೃಷ್ಟಿಸಿದೆ. ಅನನ್ಯ ಭಟ್ ನಾಪತ್ತೆ ತೀವ್ರ ರೋಚಕ ಘಟ್ಟ ತಲುಪಿದ್ದು SIT ಹೆಗಲೇರಿದೆ. ಆದ್ರೆ ಈಗ ಅನನ್ಯ ಭಟ್ ಕೇಸ್ನಲ್ಲಿ ರೋಚಕ ಟ್ವಿಸ್ಟ್ ಅಂಡ್ ಟರ್ನ್ ಸಿಕ್ಕಿದೆ. ಕೇಸ್ನಿಂದ ಸುಜಾತಾ ಭಟ್ ಹಿಂದೆ ಸರಿಯುತ್ತಾರಾ ಎಂಬ ಅನುಮಾನ ಮೂಡಿದೆ. ಪ್ರಕರಣ SITಗೆ ಹಸ್ತಾಂತರವಾಗಿದ್ದಕ್ಕೆ ಅನನ್ಯ ಭಟ್ ತಾಯಿ ಎನ್ನಲಾಗ್ತಿರುವ ಸುಜಾತಾ ಭಟ್ ಖುಷಿ ವ್ಯಕ್ತಪಡಿಸಿದ್ರು. ಅಷ್ಟೇ ಅಲ್ಲ, SIT ತನಿಖೆಗೂ ಸಹಕರಿಸುವುದಾಗಿ ಹೇಳಿದ್ರು. ಆದ್ರೀಗ ಅನನ್ಯ ಭಟ್ ಕೇಸ್ನಲ್ಲಿ ರೋಚಕ ಟ್ವಿಸ್ಟ್ ಸಿಕ್ಕಿದ್ದು ಕೇಸ್ನಿಂದಲೇ ಸುಜಾತಾ ಭಟ್ ಹಿಂದೆ ಸರಿಯುತ್ತಾರಾ ಎಂಬ ಸಂಶಯ ಮೂಡಿದೆ. ಕೇಸ್ನಿಂದ ಹಿಂದೆ ಸರಿಯಲು ಅಜ್ಜಿ ಚಿಂತನೆ. ಇತ್ತೀಚೆಗೆ ಸುಜಾತಾ ಭಟ್ ತೋರಿಸಿದ ಅನನ್ಯ ಭಟ್ ಫೋಟೋ ಆಕೆಯದ್ದಲ್ಲ, ಅದು ವಾಸಂತಿ ಎಂಬ ಮತ್ತೊಬ್ಬ ಮಹಿಳೆಯದ್ದು ಎಂಬ ಸುದ್ದಿ ಸಾರ್ವಜನಿಕ ವಲಯದಲ್ಲಿ ಹಲವು ಚರ್ಚೆಯನ್ನ ಹುಟ್ಟುಹಾಕಿದೆ. ಇದೆಲ್ಲದರಿಂದ ಸುಜಾತಾ ಭಟ್ ಮಾನಸಿಕ ಒತ್ತಡಕ್ಕೆ ಒಳಗಾಗಿದ್ದಾರೆ ಎನ್ನಲಾಗ್ತಿದ್ದು, ಇದರಿಂದ ಅನನ್ಯ ಭಟ್ ನಾಪತ್ತೆ ಕೇಸನ್ನೇ ವಾಪಸ್ ಪಡೆಯಲು ಚಿಂತನೆ ನಡೆಸಿದ್ದಾರೆ ಎನ್ನಲಾಗ್ತಿದೆ. ಅನನ್ಯ ನಾಪತ್ತೆ ಬಗ್ಗೆ ಯಾವುದೇ ಸಾಕ್ಷಿ ಆಧಾರಗಳು ಇಲ್ಲ.
ಅನನ್ಯ ಹುಟ್ಟು ಬೆಳವಣಿಗೆ ಶಾಲಾ ಕಾಲೇಜು ದಾಖಲಾತಿ MBBS ಅಡ್ಮಿಷನ್ ಬಗ್ಗೆಯೂ ದಾಖಲಾತಿ ಇಲ್ಲ. ಅನನ್ಯ ಎಂಬ ಮಗಳಿದ್ದಳು ಎಂದು ಸಾಬೀತುಪಡಿಸೋದೇ ಕಷ್ಟವಾಗಿದೆ. ಸುಜಾತಾಗೆ ಬೆಂಬಲ ನೀಡಲು ಯಾರು ಕೂಡ ಮುಂದೆ ಬರುತ್ತಿಲ್ಲ. ಈ ಹಿಂದೆ ಬೆಂಬಲ ಕೊಟ್ಟವರು ಈಗ ಅವರದ್ದೇ ಆದ ಸಮಸ್ಯೆಗಳಲ್ಲಿ ಸಿಲುಕಿದ್ದಾರೆ. ಈಗ ಸುಜಾತಾ ಭಟ್ರಿಂದ ಅಂತರ ಕಾಯ್ದುಕೊಳ್ತಿದ್ದಾರೆ. ಕಾನೂನು ಹೋರಾಟಕ್ಕೆ ಹಿಂದಿನ ಬೆಂಬಲವೂ ಈಗ ಸಿಗುತ್ತಿಲ್ಲ. ಹೀಗಾಗಿ ಲಿಖಿತ ದೂರನ್ನೇ ವಾಪಸ್ ಪಡೆಯಲು ಸುಜಾತಾ ಭಟ್ ಚಿಂತನೆ ನಡೆಸಿದ್ದಾರಂತೆ. ಅನನ್ಯ ಭಟ್ ಕೇಸ್ SITಗೆ ಹಸ್ತಾಂತರ ಆಗಿರೋದ್ರಿಂದ ತನಿಖೆಯನ್ನ ಕೈ ಬಿಡ್ತಾರಾ ಅಥವಾ ಸುಜಾತಾ ಭಟ್ ಹೀಗೆ ದೂರು ನೀಡಲು ಕಾರಣರಾದವರು ಯಾರು ಅಂತ ತನಿಖೆ ಮಾಡ್ತಾರಾ ಎನ್ನುವ ಕುತೂಹಲ ಇದೆ. ಯಾಕಂದ್ರೆ ಸುಳ್ಳು ದೂರು ನೀಡಿರುವುದು ಕೂಡ ಅಪರಾಧ. ಒಂದ್ ವೇಳೆ ತನಿಖೆಯಲ್ಲಿ ಅನನ್ಯ ಭಟ್ ಕೇಸು ಸುಳ್ಳು ಅನ್ನೋದು ಗೊತ್ತಾದ್ರೆ ಸುಜಾತಾ ಭಟ್ ವಿರುದ್ಧ ಏನು ಕ್ರಮ ಕೈಗೊಳ್ತಾರೆ ಎಂಬ ಕುತೂಹಲ ಇದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಸುಜಾತಾ ಭಟ್ ಪ್ರಕರಣದಲ್ಲಿ ದಿನಕ್ಕೊಂದು ಕ್ಷಣಕ್ಕೊಂದು ಕುತೂಹಲಕಾರಿ ವಿಚಾರಗಳು ಬಹಿರಂಗ ಆಗ್ತಾ ಇದೆ. ಸುಜಾತಾ ಭಟ್ ಅವರ ಹಿಸ್ಟರಿಯಲ್ಲೇನೆ ಅನೇಕ ಪುಟಗಳು ತೆರೆದುಕೊಳ್ತಾ ಹೋಗ್ತಾ ಇದೆ. ಇನ್ಫ್ಯಾಕ್ಟ್ ಸುಜಾತಾ ಭಟ್ ಈ ಹೆಸರೇ ಅಸಲಿಯಲ್ಲ. ಸುಜಾತಾ ಅವರ ಮೂಲ ಹೆಸರು ಸುಜಾತಾ ಭಟ್ ಅಲ್ಲ, ಬದಲಾಗಿ ಸುಜಾತಾ ಉಪಾಧ್ಯಾಯ. ಇವರ ಮೂಲ ಉಡುಪಿ ಜಿಲ್ಲೆಯ ಪರ್ಕಳದ ಪರಿಕಾ ಅನ್ನೋ ಜಾಗ. ಸುಜಾತಾ ಅವರು ಹಾಗಾದ್ರೆ ಯಾಕೆ ಧರ್ಮಸ್ಥಳದ ಕಡೆ ಬೊಟ್ಟು ಮಾಡ್ತಿದ್ದಾರೆ? ಧರ್ಮಸ್ಥಳದ ವಿರುದ್ಧವಾಗಿ ಅನನ್ಯ ಅನ್ನೋ ಮಗಳನ್ನ ನಾಪತ್ತೆಯಾಗಿರೋ ವಿಚಾರವನ್ನ ಪ್ರಸ್ತಾಪ ಮಾಡ್ತಿರೋದಕ್ಕೆ ಬೇರೆ ಏನಾದರೂ ಕಾರಣ ಇದೆಯಾ? ಹೀಗೊಂದು ಅನುಮಾನ ಬಂದಾಗ ಉಡುಪಿಯ ಮೂಲದಿಂದಲೇ ಒಂದು ಮಾಹಿತಿ ಸಿಕ್ಕಿದೆ. ಸುಜಾತಾ ಅವರ ತಾತ ಅಪ್ಪಣ್ಣ ಉಪಾಧ್ಯಾಯ ಅವರಿಗೆ 3 ಜನ ಗಂಡು ಮಕ್ಕಳು. ಮೊದಲ ಮಗ ಗುರುರಾಜ್ ಉಪಾಧ್ಯಾಯ, ಅವರ ಮಗಳೇನೆ ಸುಜಾತಾ. ಸುಜಾತಾ ಅವರ ಚಿಕ್ಕಪ್ಪ ನಾರಾಯಣ ಉಪಾಧ್ಯಾಯ ಅವರಿಗೆ ಭೂಮಿ ಸಿಕ್ಕಿರತ್ತೆ, ಅಂದರೆ ಪಿತ್ರಾರ್ಜಿತವಾಗಿ ಬಂದ ಭೂಮಿ. ಆ ಭೂಮಿಯನ್ನು ತಮ್ಮ ಸಹೋದರರು ಹಾಗೆ ದಾಯಾದಿಗಳಿಂದ ಅವರ ಭಾಗವನ್ನು ಕೂಡ ದುಡ್ಡು ಕೊಟ್ಟು ಖರೀದಿ ಮಾಡಿರ್ತಾರೆ ನಾರಾಯಣ ಉಪಾಧ್ಯಾಯ. ಸಹೋದರರಿಂದ ತಮ್ಮ ಪಾಲಿಗೆ ಬಂದ ಭೂಮಿ ಮಾತ್ರವಲ್ಲ, ಅವರ ಸಹೋದರರ ಹೆಸರಲ್ಲಿದ್ದ ಭೂಮಿಯನ್ನು ಕೂಡ ದುಡ್ಡು ಕೊಟ್ಟು ಖರೀದಿ ಮಾಡಿದ್ದಾರೆ ಅನ್ನೋ ಮಾಹಿತಿಯನ್ನು ಅಲ್ಲಿನ ಸ್ಥಳೀಯ ಆಡಳಿತದ ಕೆಲ ಅಧಿಕಾರಿಗಳು ಸಿಬ್ಬಂದಿಗಳು ಮಾಹಿತಿ ಕೊಡ್ತಿದ್ದಾರೆ. ಹೀಗೆ ದಾನವಾಗಿ ಸಿಕ್ಕ ಭೂಮಿ ರಾಜರಿಂದ, ಅದು ಸುಜಾತಾ ಅವರ ತಾತ, ಅವ್ರ ತಂದೆ, ನಂತರ ಚಿಕ್ಕಪ್ಪ, ಹೀಗೆ ಹರಿದು ಬಂದ ನಂತರದಲ್ಲಿ ಅದನ್ನು ದುಡ್ಡು ಕೊಟ್ಟು ಖರೀದಿ ಮಾಡಿದ ಸುಜಾತಾ ಅವರ ಚಿಕ್ಕಪ್ಪ, ಅವ್ರನ್ನ ಇನ್ಫ್ಯಾಕ್ಟ್ ಕರಿತಾ ಇದ್ದಿದ್ದೆ ನವಕೋಟಿ ನಾರಾಯಣ ಅಂತ ಹೇಳಿ. ಯಾಕಂದರೆ ಅವರು ದಾನ ಧರ್ಮ ಮಾಡಿಕೊಂಡಿದ್ರು. ಹೀಗೇನೆ ಅವರ ಪಾಲಿಗೆ ಬಂದ ಭೂಮಿ ಜೊತೆಗೆ ದುಡ್ಡು ಕೊಟ್ಟು ಸಹೋದರರಿಂದ ಖರೀದಿ ಮಾಡಿದ ಭೂಮಿಯನ್ನು ದಾನವಾಗಿ ನೀಡಿದ್ರಂತೆ. ಎಲ್ಲಿಗೆ? ಧರ್ಮಸ್ಥಳಕ್ಕೆ. ಧರ್ಮಸ್ಥಳದ ಪ್ರಕೃತಿ ಚಿಕಿತ್ಸಾ ಕೇಂದ್ರಕ್ಕೆ, ಸೌಖ್ಯವನ ಅನ್ನೋ ಹೆಸರಿನ ಒಂದು ಪ್ರಕೃತಿ ಚಿಕಿತ್ಸಾ ಕೇಂದ್ರಕ್ಕೆ 2 ಎಕರೆ ಜಾಗವನ್ನು ಸುಜಾತಾ ಅವರ ಚಿಕ್ಕಪ್ಪ ನಾರಾಯಣ ಉಪಾಧ್ಯಾಯ ಅವರು ದಾನವಾಗಿ ನೀಡಿರ್ತಾರೆ. ವೀಕ್ಷಕರೇ, ನೆನ್ಪಿಟ್ಕೊಳ್ಳಿ ಇದನ್ನು. ಇದು ಪಿತ್ರಾರ್ಜಿತವಾಗಿ ಬಂದ ಆಸ್ತಿಯನ್ನು ದಾನ ಮಾಡಿದ್ದಲ್ಲ. ಪಿತ್ರಾರ್ಜಿತವಾಗಿ ತಮ್ಮ ಪಾಲಿಗೆ ಬಂದ ಆಸ್ತಿಯ ಜೊತೆಗೆ ತಮ್ಮ ಸಹೋದರರಿಗೆ ಬಂದ ಆಸ್ತಿಯನ್ನು ಕೂಡ ದುಡ್ಡು ಕೊಟ್ಟು ಖರೀದಿ ಮಾಡಿದ್ದಾರೆ ನಾರಾಯಣ ಉಪಾಧ್ಯಾಯ ಅನ್ನೋ ಮಾಹಿತಿ ಇದೆ. ಅದಕ್ಕೆ ಪೂರಕವಾದ ದಾಖಲಾತಿಗಳು ಕೂಡ ಇದೆಯಂತೆ. ಹೀಗೆ ತಮ್ಮ ಹೆಸರಲ್ಲಿದ್ದ ಭೂಮಿಯನ್ನು ಧರ್ಮಸ್ಥಳದ ಪ್ರಕೃತಿ ಚಿಕಿತ್ಸಾ ಕೇಂದ್ರಕ್ಕೆ ದಾನವಾಗಿ ಕೊಟ್ಟಿರ್ತಾರೆ. ಈ ನಾರಾಯಣ ಅವರ ಹೆಸರಲ್ಲಿ, ಅಂದರೆ ಸುಜಾತಾ ಅವರ ಚಿಕ್ಕಪ್ಪನವರ ಹೆಸರಲ್ಲಿ ಒಂದು ಟ್ರಸ್ಟ್ ಕೂಡ ಇರುತ್ತೆ. ಆ ಟ್ರಸ್ಟ್ನಿಂದ 13 ಎಕರೆ ಭೂಮಿಯನ್ನು ಖರೀದಿ ಮಾಡಿದ್ರು. ಖರೀದಿ ಮಾಡಿ ನಂತರದಲ್ಲಿ ಅದನ್ನು ಸೌಖ್ಯವನ ನಿರ್ಮಾಣ ಮಾಡಲಿಕ್ಕೆ ದಾನವಾಗಿ ಕೊಟ್ಟಿರ್ತಾರೆ. ಆದರೆ ಸುಜಾತಾ ಅವರಿಗೆ ಅವ್ರ ಚಿಕ್ಕಪ್ಪ ದಾನವಾಗಿ ನೀಡಿದ ಭೂಮಿ ಮೇಲೆ ಕಣ್ಣಿತ್ತಂತೆ. ಈ ಭೂಮಿ ನನಗೆ ವಾಪಸ್ ಬೇಕು, ಅದರ ಪಾಲು ನನಗೆ ಬೇಕು ಅಂಥೇಳಿ ಹೋರಾಟ ಮಾಡಿದ್ರಂತೆ. ಆದರೆ ಯಾವಾಗ ಧರ್ಮಸ್ಥಳ ಸಂಸ್ಥೆ ಅದನ್ನು ವಾಪಸ್ ಕೊಡಲಿಲ್ವೋ, ಯಾವಾಗ ಅವರ ಕುಟುಂಬಸ್ಥರು ಕೂಡ ಇದಕ್ಕೆ ಸೊಪ್ಪು ಹಾಕಲಿಲ್ವೋ, ಆಗ ಆ ಹಠ, ಆ ಹತಾಶೆ ಧರ್ಮಸ್ಥಳದ ವಿರುದ್ಧವಾಗಿ ಈ ರೀತಿಯ ಒಂದು ಅನನ್ಯ ಅನ್ನೋ ಮಗಳ ವಿಚಾರವನ್ನು ಮುಂದಿಟ್ಕೊಂಡು ಹೋರಾಟ ಮಾಡಲಿಕ್ಕೆ ಕಾರಣವಾಯಿತಾ ಅನ್ನೋ ಅನುಮಾನ ಇದೆ. ಬಹುಶಃ SIT ಈ ಆಯಾಮದಲ್ಲೂ ಕೂಡ ತನಿಖೆಯನ್ನು ನಡೆಸುವ ಸಾಧ್ಯತೆ ಇದೆ. ಇನ್ನು ಧರ್ಮಸ್ಥಳದಲ್ಲಿ ನೂರಾರು ಶವ ಹುಟ್ಟಿಟ್ಟ ಪ್ರಕರಣ, ಈ ಪ್ರಕರಣಕ್ಕೂ ಕೂಡ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಅನನ್ಯ ಭಟ್ ಪ್ರಕರಣದ ತನಿಖೆಯನ್ನು ಕೂಡ SIT ಚುರುಕುಗೊಳಿಸ್ತಾ ಇದೆ. ಇದರ ಮಧ್ಯೆ
ಸುಜಾತಾ ಭಟ್ಗೆ ಎಸ್ಐಟಿ ಶಾಕ್ ಕೊಟ್ಟಿದೆ. ಮ್ಯಾಜಿಕ್ ಅಜ್ಜಿಗೆ ಎಸ್ಐಟಿ ಟೀಮ್ ಬಿಗ್ ಶಾಕ್. ಸುಜಾತಾಗೆ ನೋಟಿಸ್, ರಿಪಬ್ಲಿಕ್ ಕನ್ನಡ ಇಂಪ್ಯಾಕ್ಟ್. ಮೆಡಿಕಲ್ ವಿದ್ಯಾರ್ಥಿನಿ ಅನನ್ಯ ಭಟ್ ಪ್ರಕರಣ ದಿನದಿಂದ ದಿನಕ್ಕೆ ಜಟಿಲವಾಗುತ್ತಿದೆ. ಮತ್ತೊಂದೆಡೆ ಸುಜಾತಾ ಭಟ್ ದಿನಕ್ಕೊಂದು ಹೇಳಿಕೆ ನೀಡ್ತಿರೋದು ಮತ್ತಷ್ಟು ಗೊಂದಲಮಯವಾಗಿದೆ. ಇದರ ಮಧ್ಯೆ ಎಸ್ಐಟಿ ಟೀಮ್ ಮ್ಯಾಜಿಕ್ ಅಜ್ಜಿಗೆ ನೋಟಿಸ್ ನೀಡಿದೆ. ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಿದ್ದಾರೆ. ಸುಜಾತಾ ಭಟ್ ಮಗಳ ಬಗ್ಗೆ ಸಾಲು ಸಾಲು ಅನುಮಾನಗಳಿವೆ. ಸುಜಾತಾ ಭಟ್ಗೆ ಮಗಳಿರೋದು ಅವರಿಗೆ ಮಾತ್ರವೇ ಗೊತ್ತು. ಅನನ್ಯಾರನ್ನ ನೋಡಿದವರು ಒಂದೋ ಸತ್ತಿದ್ದಾರೆ, ಇಲ್ಲವೇ ನಾಪತ್ತೆಯಾಗಿದ್ದಾರೆ. ವಿಮಲಾ ಇಲ್ಲ, ಅರವಿಂದ್ ಇಲ್ಲ, ಗಂಡ ಅನಿಲ್ ಭಟ್ ಕೂಡ ಇಲ್ಲ. ಅನನ್ಯ ಜೊತೆ ಧರ್ಮಸ್ಥಳಕ್ಕೆ ಹೋದ ಮೂವರು ಸ್ನೇಹಿತೆಯರೂ ಇಲ್ಲ. ಅನನ್ಯ ಭಟ್ ಜನನ ಪ್ರಮಾಣ ಪತ್ರವೂ ಇಲ್ಲ. ಸುಜಾತಾ ಭಟ್ 1989ರವರೆಗೆ ಅಕ್ಕ ಭಾವನ ಜೊತೆಗಿದ್ದರು. ಸುಜಾತಾಗೆ ಮಗಳಿರೋದು ಅಕ್ಕ ಭಾವನಿಗೂ ಗೊತ್ತಿಲ್ಲ. ಅನನ್ಯ ಭಟ್ ಕೋಲ್ಕತ್ತಾದಲ್ಲಿ 10th ಮಾಡಿದ್ದರಂತೆ. ಆದರೆ ಬೋರ್ಡ್ ಎಕ್ಸಾಮ್ ಲೀಸ್ಟ್ನಲ್ಲಿ ಅನನ್ಯ ಭಟ್ ಹೆಸರಿಲ್ಲ. ಅನನ್ಯ CET ಬರೆಯುತ್ತಾರಂತೆ, ಆದರೆ ರ್ಯಾಂಕ್ ಗೊತ್ತಿಲ್ಲ. ಸುಜಾತಾ 2003ರಲ್ಲಿ ಕೋಲ್ಕತ್ತಾದಲ್ಲಿ ಸ್ಟೆನೋಗ್ರಾಫರ್ ಆಗಿದ್ರಂತೆ. ಆದರೆ ಸ್ಟೆನೋಗ್ರಾಫರ್ ಆಗಿದ್ದಕ್ಕೆ CBI ಬಳಿಯೂ ದಾಖಲೆ ಇಲ್ಲ. ಸುಜಾತಾ ಅನನ್ಯ ಆಶ್ರಯ ಕೊಟ್ಟಿದ್ದ ಸೇಟು ಕೂಡ ಬದುಕಿಲ್ಲ. ಸುಜಾತಾ ತೋರಿಸಿರೋ ಫೋಟೋ ವಸಂತಾರದ್ದು. ಯಾಕಿಂಗೆ ಅಂದ್ರೆ ಒಂದೇ ತರಹ 7 ಜನ ಇರ್ತಾರೆ ಅಂತಾರೆ ಸುಜಾತಾ. ರಂಗ ಪ್ರಸಾದ್ರಿಂದ ಕವಡೆ ಕಾಸು ಪಡೆದಿಲ್ಲ. ದೋಚಿದ್ರೆ ಏನು ಇರಬೇಕಲ್ವ ನನ್ನ ಹತ್ರ? ನಾನು ದೋಚಕ್ಕೆ ಏನು ಇಲ್ವಲ್ಲ. ದೋಚೋದಕ್ಕೆ ಏನಿದೆ ಅಂತ ಅವರು ಹೇಳ್ತಾ ಇದ್ದಾರೆ. ನನಗೇನು ಕೊಡಲಿಲ್ಲ. ಆ ಮನೆಯನ್ನು ಸೇಲ್ ಮಾಡಿದರು. ಕೆಂಗೇರಿ ಉಪನಗರದಲ್ಲಿ ಮನೆ ಇರುವಂಥ ಮನೆಯನ್ನು ಸೇಲ್ ಮಾಡಿದರು 1,25,00,000ಕ್ಕೆ. ಈ ಮನೆಗೂ ನನಗೂ ಸಂಬಂಧ ಇಲ್ಲ ಅಂತ ಬರೆದು ಕೊಡು ಅಂದರು. ನಾನು ಅದನ್ನು ಬರೆದು ಕೊಟ್ಟಿದ್ದೀನಿ. ನನ್ನಿಂದ 8 ಲಕ್ಷ ತಗೊಂಡಿದ್ದಾರೆ. ಯಾವನೋ ಫ್ರಾಡ್ ವ್ಯಕ್ತಿಗೆ, ಅಬ್ದುಲ್ ವಹಾಬ್ ಅಂತ ಒಬ್ಬನಿಗೆ, ಯಾವುದೋ ಒಂದು ಫಾರಿನ್ ಕಂಪನಿ 10 ಕೋಟಿ ಕೊಡ್ತಾರೆ ಅಂತ ಹೇಳ್ಕೊಂಡು 10 ಕೋಟಿ ಬರುತ್ತೆ ಅಂತ ಹೇಳಿ ಆ ದುಡ್ಡುಗಳನ್ನು ನನ್ನ ಹತ್ರ ದುಡ್ಡು ತಗೊಂಡಿದ್ದಾರೆ. ನಿಮ್ಮ ದುಡ್ಡು ತಗೊಂಡೋಗಿ ರಂಗಪ್ರಸಾದ್ ನಿಮ್ಮ ದುಡ್ಡು ತಗೊಂಡು ನನ್ನ ದುಡ್ಡು ತಗೊಂಡಿದ್ದಾರೆ. ಮಗಳು ಅನನ್ಯ ಭಟ್ ನಾಪತ್ತೆ ಬಗ್ಗೆ ಸುಜಾತಾ ಭಟ್ ಹೋರಾಟಗಾರರಿಗೂ ಯಾಮಾರಿಸಿದ್ರಾ ಎಂಬ ಅನುಮಾನ ಸಹ ಮೂಡಿವೆ. ದೂರಿನಲ್ಲಿ ಹೇಳಿರುವುದನ್ನೇ ಹೋರಾಟಗಾರರಿಗೂ ಸುಜಾತಾ ಹೇಳಿದ್ದು ಸತ್ಯ ಎಂದು ನಾಯಕರು ನಂಬಿದ್ರು. ಅಷ್ಟೇ ಅಲ್ಲದೆ ಕೆಲ ದಿನಗಳ ಕಾಲ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲೇ ಸುಜಾತಾ ತಂಗಿದ್ದರು. ಆದರೆ ಸುಜಾತಾ ಬಿಟ್ಟಿದ್ದು ಬರೀ ಬುರುಡೆ ಅನ್ನೋದು ಈಗ ಗೊತ್ತಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕೆಲ ದಿನಗಳಿಂದ ಸುದ್ದಿಯಲ್ಲಿರುವ ಸುಜಾತಾ ಅವ್ರ ಬಗ್ಗೆ ಶಾಕಿಂಗ್ ವಿಚಾರಗಳು ಬೆಳಕಿಗೆ ಬರ್ತಾನೆ ಇದೆ. ಸುಜಾತಾ ಸಹೋದರ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದ್ದಾರೆ. ಈ ಸಂದರ್ಶನದಲ್ಲಿ ಕೆಲ ಸ್ಫೋಟಕ ವಿಚಾರಗಳನ್ನ ಕೂಡ ಸುಜಾತಾ ಅವರ ಸಹೋದರ ಹಂಚಿಕೊಂಡಿದ್ದಾರೆ. ಒಂಬತ್ತನೇ ಕ್ಲಾಸ್ ಓದುವಾಗಲೇ ಸುಜಾತಾ ಭಟ್ ಪ್ರೆಗ್ನೆಂಟ್. ಮ್ಯಾಜಿಕ್ ಅಜ್ಜಿ ಸಹೋದರನಿಂದಲೇ ಹೊಸ ಬಾಂಬ್. ಧರ್ಮಸ್ಥಳದಲ್ಲಿ ತನ್ನ ಮಗಳು ಅನನ್ಯ ಭಟ್ ಕಾಣೆಯಾಗಿದ್ದಾರೆ ಎಂದಿದ್ದ ವೃದ್ಧೆ ಸುಜಾತಾ ಭಟ್ಗೆ ಸಂಕಷ್ಟ ಎದುರಾಗಿದೆ. ಈಗ ಮ್ಯಾಜಿಕ್ ಅಜ್ಜಿ ಬಗ್ಗೆ ಸ್ಫೋಟಕ, ಆಶ್ಚರ್ಯಕರ ಹೇಳಿಕೆಯನ್ನ ಅವರ ಸ್ವಂತ ಸಹೋದರ ನೀಡಿದ್ದಾರೆ. ಆಕೆ ಸುಜಾತಾ ಭಟ್ ಅಲ್ಲ, ಸುಜಾತಾ ಉಪಾಧ್ಯ. ಅವ್ರು ಸುಜಾತ ಉಪಾಧ್ಯ, ಸುಜಾತ ಭಟ್ ಅಲ್ಲ, ಸುಜಾತ ಉಪಾಧ್ಯ. ಅವರು ನಮ್ಮ ಅಕ್ಕ. ಪರಿಕದಲ್ಲಿ ಇದ್ದರು. ಪರಿಕದಿಂದ 8ನೇ ಕ್ಲಾಸಲ್ಲಿ ಕಲಿತು 8ನೇ ಕ್ಲಾಸ್ ತನಕ ಒಳ್ಳೆ ರೀತಿಯಲ್ಲಿ ಚೆನ್ನಾಗಿ ರೀತಿಯಲ್ಲಿ ಇದ್ಲು. 8ರಿಂದ 9ರೊಳಗೆ ಅದು ಎಂತೆಂಥದ್ದು ಆಯಿತು ಅಂತೇಳಿ ಗೊತ್ತಿಲ್ಲ. 8ರಿಂದ 10ನೇ ಕ್ಲಾಸ್ ತನಕ 9ನೇ ಕ್ಲಾಸ್ನಲ್ಲಿದ್ದಾಗಲೇ ಸುಜಾತಾಗೆ ಅಬಾರ್ಷನ್ ಅಂತೂ ಒಂದು ಸರ್ತಿ ಎಂಥದ್ದು ಇದು ಮಾಡ್ಕೊಂಡ್ಬಂದು ಅಬಾರ್ಷನ್ ಮಾಡಿಸಿತ್ತು. 6 ತಿಂಗಳಿಂದ 7 ತಿಂಗಳಿಂದ ಮಗುವನ್ನು ಅಬಾರ್ಷನ್ ಮಾಡಿಸಿ ನಾವು ತೆಗೆದು ಬಿಟ್ಟಿದ್ವಿ. ಯಾಕಂದರೆ ಆ ಮಗು ಜೀವ ಆಗಿರಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ತೆಗೆದು ಮನೆಯಲ್ಲಿ ಕೂರಿಸಿದ್ದೀವಿ. ಮನೆಯಲ್ಲಿ ಕೂರಿಸಿಟ್ಟಿದ್ರು. ಮತ್ತೆ ನಮ್ಮ ಅಪ್ಪ ಪುನಃ ಅವಳನ್ನು ಪಾಲಿಸಿ ಹೊಡೆದು ಕಳಿಸಿದ್ರು. ಅವಳು ಓಡಿ ಹೋದ್ಮೇಲೆ ನಮಗೆ ವಿಷಯ ಗೊತ್ತಿಲ್ಲ. ನಾವು ಅದರ ಬಗ್ಗೆ ಚರ್ಚೆಯಲ್ಲೂ ಇಲ್ಲ, ಅದರ ಬಗ್ಗೆ ಇದರಲ್ಲೂ ಇಲ್ಲ.
ಮನೆಗೆ ಬರಬೇಡ ಎಂದು ಹೊರದಬ್ಬಿದ್ದೇವೆ. ಅಲ್ಲಿಂದ ಹೋದವಳು ಯಾವತ್ತೋ ಒಂದು ದಿವಸ ರಿಪ್ಪನ್ಪೇಟೆಯಿಂದ ಬಂದು ನಮ್ಮ ಹತ್ರ ಬಂದು ನಾನು ರಿಪ್ಪನ್ಪೇಟೆಯಲ್ಲಿ ಇದ್ದೀನಿ, ಹಾಗಿದ್ದೀನಿ, ಹೀಗಿದ್ದೀನಿ ಅಂದ್ಲು. ಹೌದಾ, ಚೆನ್ನಾಗಿರು, ಇದಿರು, ನಮ್ಮ ಮನೆಗೆ ಬರಬೇಡ, ನಮ್ಮದು ಮರ್ಯಾದೆ ಎಲ್ಲ ಹೋಗುತ್ತೆ, ನೀನು ಅಲ್ಲೇ ಇರು ಅಂತೇಳಿ ಹೇಳಿತ್ತು. ನಾವು ಬಿಟ್ಟಿದ್ದೀವಿ. ನಮ್ಮ ಅಕ್ಕಂದರಾಗಲಿ ಅಣ್ಣಂದರಾಗಲಿ ಯಾರೇ ಆಗಲಿ ನಾವು ಅವಳನ್ನು ಸೇರಿಸ್ತಾ ಇರಲಿಲ್ಲ. ಮತ್ತು ಅದರ ಮೇಲೆ ಒಂದು ದಿವಸ ಬೆಂಗಳೂರಿಂದ ಬಂದಳು. ಬೆಂಗಳೂರಿಂದಲೂ ಕಾರಲ್ಲೇ ಬಂದಾಳೆ, ರಿಪ್ಪನ್ಪೇಟೆಯಲ್ಲೂ ಕಾರಲ್ಲೇ ಬಂದಾಳೆ. ಯಾರೋ ಡ್ರೈವರ್ನ ಹಿಡ್ಕೊಂಡು ಇದು ನನ್ನ ಗಂಡನ ಕಾರು ಅಂತ ಹೇಳಿದಾಳೆ. ಅದು ಹೌದಾ, ಸತ್ಯ, ಸುಳ್ಳ ನಾವು ನೋಡ್ಲಿಕ್ಕೆ ಹೋಗಲಿಲ್ಲ, ನಮಗೆ ಅಗತ್ಯನಿಲ್ಲ. ಸುಜಾತಾ ಭಟ್ಗೆ ಮಗಳಿರೋದು ನಮಗೆ ಗೊತ್ತಿಲ್ಲ. ಇಷ್ಟು ಮಗಳು ಹುಟ್ಟಿದಾಳೆ ಅಂತೇಳಿ ಹೇಳಿಲ್ಲ, ಮಗಳು MBBS ಕಲ್ತಿದ್ದಾಳೆ ಅಂತ ಹೇಳಿಲ್ಲ. ಹೀಗೆ ಟಿವಿಯಲ್ಲಿ ಬಂದದ್ದೇ ಗೊತ್ತು. ಬಟ್ ಅವಳಿಗೆ ಆ ಮಗಳು ಹುಟ್ಟಬೇಕಾದ್ರೆ 1966-65 ಹುಟ್ಟಬೇಕು, MBBS ಕಲಿಬೇಕಂತಾದ್ರೆ. ಇವಳು 1984 10th ಕ್ಲಾಸ್ ಕಲ್ತದ್ದು. ಆವಾಗ ಹೇಗೆ ಮಗು? ಇಲ್ಲಿ ತನಕ ಸುಜಾತಾ ಭಟ್ ಅವರು ಇರಲಿಲ್ಲ. 9ನೇ ಕ್ಲಾಸ್ ನಂತರದಿಂದ ಅವರು ಊರು ಬಿಟ್ಟು ಹೋಗಿದ್ರು. ಆದರೆ ಈಗ ಈ ರೀತಿ ಯಾಕೆ ಮಾಡ್ತಾರೆ ಅನ್ನೋದು ನಮ್ಗೆ ಗೊತ್ತಿಲ್ಲ. SIT ಅವರು ನಮ್ಮನ್ನು ಕರೆದ್ರೆ ನಾವು ಹೋಗೋದಕ್ಕೆ ಸಿದ್ಧ ಅನ್ನುವಂಥ ಮಾತನ್ನು ಸಹೋದರ ಹೇಳ್ತಿರುವಂಥದ್ದು. ಹರೀಶ್ ಪಾಲೇಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿದ್ದೇನೆ ಎಂದಿದ್ದ ಮುಸುಕುದಾರಿ ಬಣ್ಣ ಇದೀಗ ಒಂದೊಂದಾಗೆ ಕಳಚಿಕೊಳ್ತಾ ಇದೆ. ಆತನ ಪತ್ನಿಯೇ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದ್ದಾರೆ. ಆತ ಎಂಥವನು ಅನ್ನೋ ರಹಸ್ಯವನ್ನ ಆತನ ಮೊದಲ ಪತ್ನಿಯೇ ಹೇಳಿದ್ದಾಳೆ. ಕೇಳಿ. ನನಗೆ ಅನ್ಯಾಯ ಮಾಡ್ದ, ನನ್ನ ಮಕ್ಳಿಗೆ ಅನ್ಯಾಯ ಮಾಡ್ದ, ಆದ್ರೆ ದೇವಸ್ಥಾನಕ್ಕೂ ಅನ್ಯಾಯ ಮಾಡ್ತಾವನಲ್ಲ. ಯಾರೋ ದುಡ್ಡು ಗಿಡ್ ಕೊಟ್ಟು ಮಾಡಿಸ್ತಾ ಇರೋದು, ಅವ್ರು ಮಾತ್ರ ಸುಮ್ಮನೆ ಬಿಡಬಾರ್ದು. ಧರ್ಮಸ್ಥಳದ ಮುಸುಕುದಾರಿಯ ಕಪಟ ಬಟಾ ಬಯಲು. ಮೊದಲ ಪತ್ನಿಯಿಂದಲೇ ಸ್ಫೋಟಕ ಮಾಹಿತಿ ಬಹಿರಂಗ. ಧರ್ಮಸ್ಥಳ ಪ್ರಕರಣದ ಮುಸುಕುದಾರಿಯ ನಿಜ ಬದುಕು ಆತನ ಮೊದಲ ಪತ್ನಿಯಿಂದ ಬಯಲಾಗಿದೆ. ಮೋಸಗಾರ, ಸುಳ್ಳುಗಾರ ಅಂತ ಆರೋಪಿಸಿ ಆತನ ಹಿಂದಿನ ಜೀವನದ ಆಘಾತಕಾರಿ ಮಾಹಿತಿಗಳನ್ನು ಬಹಿರಂಗಪಡಿಸಿದ್ದಾರೆ. ಧರ್ಮಸ್ಥಳದಲ್ಲಿ ಕಸ ಗುಡಿಸ್ತಾ ಇದ್ದ 2ನೇ ಪತ್ನಿಯ ಒತ್ತಡದಿಂದ ಹೀಗೆ ಮಾಡ್ತಾ ಇದ್ದಾನೆ ಎಂದಿದ್ದಾರೆ. ಮುಸುಕುದಾರಿ ಹೇಳಿದ್ದೆಲ್ಲವೂ ಸುಳ್ಳೇ ಸುಳ್ಳು. ಧರ್ಮಸ್ಥಳದಲ್ಲಿ ಹಿಂಗೆ ಮಾಡಿದ್ದೀನಿ ಅಂತೇಳಿ ಅವ್ರು ಹೇಳ್ತಾ ಇದ್ದಾರಲ್ಲಮ್ಮ, ನೀವು ನಂಬ್ತೀರ ಅದನ್ನು? ನನಗೆ ಗೊತ್ತಿಲ್ಲಣ್ಣ, ಅದೇನು ಬರೀ ಸುಳ್ಳೇ ಹೇಳ್ತಾ ಇರೋದು ಅನ್ಸುತ್ತೆ. ಯಾರೋ ದುಡ್ಡು ಗಿಡ್ ಕೊಟ್ಟು ಮಾಡಿಸಿರೋದು ಏನೂ ಗೊತ್ತಿಲ್ಲ. ಇವನು ಅಲ್ಲಿ ಇಲ್ಲದೆ ಹೋದ್ರೆ ಅಲ್ಲಿ ಗುಂಡಿ ತೆಗ್ದಿದ್ದ ಕಡೆ ಎಲ್ಲ ಏನೂ ಇಲ್ವಲ್ಲ ಅಲ್ಲಿ. ಇವನ್ನೆಲ್ಲ ಸುಮ್ಮನೆ ಬೇಕಂತ ಈ ಥರ ಮಾಡಿಸ್ತಾ ಇದ್ದಾನೋ ಇಲ್ಲ ಯಾರು ಹೇಳ್ಕೊಟ್ಟು ಮಾಡಿಸೋದ್ನೋ ಏನೋ ಗೊತ್ತಿಲ್ಲ. ಸುಖ ಸುಮ್ಮನೆ ಕಾಲಹರಣ ಮಾಡುತ್ತಿದ್ದಾರೆ. ಪಾಪ ಅಷ್ಟೊಂದು ಜನ ಪೊಲೀಸ್ನವರು ಅವರು ಇವರು ಎಷ್ಟು ಅವ್ರನ್ನೆಲ್ಲ ಕರ್ಕೊಂಬೋದು ಸುಮ್ಮನೆ ವೇಸ್ಟಾಗಿ ಗುಂಡಿಗಳನ್ನ ತೋರಿಸ್ಕೊಂಡು JCP ಅದು ಇದು ಅಂತ ಎಷ್ಟು ಅವ್ರಿಗೆಲ್ಲ ಕೆಲಸ ಕೊಟ್ಕೊಂಡು ಎಷ್ಟು ಇದು ಮಾಡ್ತಾವ್ರೆ. ಅವ್ರು ಮಾತ್ರ ಸುಮ್ಮನೆ ಬಿಡಬಾರ್ದು ನನ್ನ ಕೇಳಿದ್ರೆ. ಅವನಿಗೆ ಶಿಕ್ಷೆ ಆಗದೆ ಇದ್ದರೆ ದೇವರಿಲ್ಲ ಅಂತ ಅರ್ಥ. ಶಿಕ್ಷೆ ಅಂತೂ ಗ್ಯಾರಂಟಿ ಆಗಲೇಬೇಕು. ಆಗದೆ ಮಾತ್ರ ಬಿಟ್ರೆ ಆ ದೇವ್ರ ಕಣ್ಣಿಲ್ಲ ಅಂತ ನಾನು ಹೇಳ್ತೀನಿ. ಶಿಕ್ಷೆ ಆಗಲೇಬೇಕು. ನನಗೆ ಅನ್ಯಾಯ ಮಾಡಿದಕ್ಕೋಸ್ಕರ ನಾನು ಹೇಳ್ತಾ ಇರಲ್ಲ. ಇದು ದೇವಸ್ಥಾನದಲ್ಲಿರೋ ಆ ದೇವ್ರಿಗೆ ಇದು ಮಾಡ್ತಾವನಿ, ಕೆಟ್ಟ ಹೆಸರು ತತ್ತವನಿ. ಅವನಿಗೆ ಆಗಲೇಬೇಕು. ಅವನು ಸತ್ತರೂ ನಾನು ಅವನ ಮುಖ ನೋಡೋದಿಲ್ಲ. ಅವ್ರು ಏನಾದರೂ ಸರಿ, ಅವ್ರು ತೀರೋದ್ರು ಕೂಡ ಅವ್ರ ಮುಖ ಹೋಗಿ ನೋಡ್ಬಾರ್ದು ಅನ್ನೋ ಆಟದಲ್ಲಿ ನಾನು ಬದುಕ್ತಾ ಇರೋದು. ಅವ್ರು ಸತ್ತೋದ್ರು ಅಂತ ಹೇಳಿದ್ರು ಕೂಡ ನಾನು ಹೋಗ್ಬಾರ್ದು, ಆ ಥರ ಆಟದಲ್ಲಿ ಇರೋದು ನಾನು ಇವಾಗ, ನಾನು ನನ್ನ ಮಕ್ಕಳು. ಯಾಕಂದರೆ ಅವತ್ತು ನಮ್ಮನ್ನು ನಡುಬೀದಿಲಿ ಕೈ ಬಿಟ್ಬಿಟ್ಟು ಹೋದವರು. ಅವತ್ತು ನಮ್ಮ ತಾಯಿ ಇಲ್ದೋಗಿದ್ರೆ ನಮ್ಮ ಗತಿ ಏನಾಯ್ತಂತ ಗೊತ್ತಿಲ್ಲ. ಹಾಂ ಹೌದು. ಅವತ್ತು ನಮ್ಮ ತಾಯಿ ಇದ್ದಿದ್ದಕ್ಕೆ ನನ್ನನ್ನು ನನ್ನ ಮಕ್ಕಳನ್ನು ಹೆಂಗೋ ಕಾಪಾಡಿದ್ರು. ನನಗೂ ಅನ್ಯಾಯ ಮಾಡಿದ, ಮಕ್ಕಳಿಗೂ ಮೋಸ ಮಾಡಿದ. ನನಗೆ ಅನ್ಯಾಯ ಮಾಡ್ದ, ನನ್ನ ಮಕ್ಳಿಗೆ ಅನ್ಯಾಯ ಮಾಡ್ದ, ಆದರೆ ದೇವಸ್ಥಾನಕ್ಕೂ ಅನ್ಯಾಯ ಮಾಡ್ತಾವನಲ್ಲ, ಅವನು ಮಾತ್ರ ಚೆನ್ನಾಗಿರ್ಬಾರ್ದು. ಅವ್ನಿಗೆ ಶಿಕ್ಷೆ ಆಗಲೇಬೇಕು. ಇದೇ ನನ್ನ ಅನಿಸಿಕೆ, ನನ್ನ ಇದು ಮಾತು. ನನ್ನನ್ನು ಬಿಟ್ಟು ಹೋಗಿ ಬೇರೆ ಮದುವೆ ಆಗಿದ್ದಾನೆ. ಡಿವೋರ್ಸ್ ಏನೂ ಆಗಿಲ್ಲ. ನಾನು ಅವ್ನು ಬಿಟ್ಬಿಟ್ಟು ಹೋಗಿ ಮದುವೆ ಆಗೋದಾ ಅಂತ ಗೊತ್ತಾದ ಮೇಲೇ ನಾನು ಕೋರ್ಟ್ಗೆ ಹೋದೆ. ಈ ಥರ ನನ್ನ ಗಂಡ ಈ ಥರ ಜಗಳ ಮಾಡ್ಕೊಂಡು ನನ್ನ ಮಕ್ಕಳನ್ನ ಬಿಟ್ಬಿಟ್ಟು ನನ್ನನ್ನು ಬಿಟ್ಬಿಟ್ಟು ತಾಯಿ ಮನೇಲಿ ಹೋದವನು ಪತ್ತೆನೇ ಇಲ್ಲ, ಬರಲಿಲ್ಲ, ಒಂದು ಫೋನು ಮಾಡಲಿಲ್ಲ, ಒಂದು ಪತ್ರನೂ ಬರೀಲಿಲ್ಲ, ಏನಂದರೆ ಏನೂ ಇಲ್ಲಣ್ಣ. ಅದಕ್ಕೆ ಅವನ ಮೇಲೆ ಕೇಸ್ ಹಾಕ್ತಾ ಇದ್ದೀನಿ, ನಂಗೆ ಜೀವನಾಂಶ ಕೊಡಲಿ, ಅವ್ನು ಇನ್ನೊಂದು ಮದುವೆ ಆಗ್ಬಿಟ್ಟವನಂತೆ. ಧರ್ಮಸ್ಥಳದಲ್ಲೇ ಬಿದ್ದಿರ್ತೀನಿ, ದುಡ್ಡೇ ಇಲ್ಲ ಅಂತ.
ಆಮೇಲೆ ನಾನು ಜೀವನಾಂಶ ಕೇಳಿದಾಗ ನನಗೆ ಯಾವ ಕೆಲಸನೂ ಇಲ್ಲ ಏನಿಲ್ಲ, ನಾನು ಅಲ್ಲಿ ಧರ್ಮಸ್ಥಳದಲ್ಲಿ ದೇವಸ್ಥಾನದಲ್ಲೇ ಬಿದ್ಕೋತೀನಿ, ಅಲ್ಲೇ ದೇವಸ್ಥಾನದಲ್ಲಿ ಕೊಡೋ ಊಟ ಮಾಡ್ಕೊಂಡು ಅಲ್ಲೇ ಇದ್ದೀನಿ, ನನಗೆ ಯಾವ ದುಡ್ಡು ಐತೆ ನನ್ನ ಹತ್ರ ಕೊಡೋಕ್ಕೆ ಅಂತ ಹೇಳ್ಬಿಟ್ಟೆ. ಮುಸುಕುದಾರಿ ತಂದೆಯ ಊರೇ ತಮಿಳುನಾಡು. ಅವ್ರ ತಂದೆ ಊರೇ ತಮಿಳ್ನಾಡು ಅಂತೇಣ, ಸಿಕ್ಕರ್ಸಿಪಾಳ್ಯಂ ಅಂತ, ತಮಿಳ್ನಾಡು. ಅವ್ರ ಅಣ್ಣ ತಮ್ಮಂದ್ರೆಲ್ಲ ಅಲ್ಲೇ ಇರೋದು. ಇವರು ಕೂಡ ಇವಾಗ ಅಲ್ಲೇ ಇರೋದಂತೆ. ಅವ್ರ ಅಣ್ಣ ತಮ್ಮಂದ್ರೆ 2ನೇ ಮದುವೆಗೂ ಸ್ವಲ್ಪ ಸಪೋರ್ಟ್ ಮಾಡವ್ರೆ. ಆಮೇಲೆ ಇಲ್ಲಿ ಧರ್ಮಸ್ಥಳದಲ್ಲಿ ಇರೋರೇನು ತನಾಸೆ ಅನ್ನೋರೇನು ಅವರು ಸಪೋರ್ಟ್ ಮಾಡಿಲ್ಲ, ಯಾಕಂದ್ರೆ ಅವರೇ ನನ್ನನ್ನು ಮದುವೆ ಮಾಡಿಸಿ ಕರ್ಕೊಂಡು ಹೋಗಿದ್ದು. ಆದ್ದರಿಂದ ಅವ್ರ ಹೆಂಡ್ತಿ ನನಗೆ ಸಪೋರ್ಟ್ ಆಗಿದ್ರು. ಆದರೆ ಅಲ್ಲಿ ತಮಿಳ್ನಾಡಲ್ಲಿರೋರೆಲ್ಲ ಅವ್ರಿಗೆ ಸಪೋರ್ಟ್ ಸ್ವಲ್ಪ. 2ನೇ ಹೆಂಡತಿ ಮಾತು ಕೇಳಿ ಈ ಕೃತ್ಯ ಎಸಗಿದ್ನ. ಅವ್ರ ಹೆಂಡ್ತಿ 2ನೇವಳು, ನೀನು ನನ್ನನ್ನು ಮದುವೆ ಮಾಡಿಕೊಂಡು ನನಗೂ ನನ್ನ ಮಗುಗೂ ಏನು ಸಂಪಾದನೆ ಮಾಡಿ ಮಡಗಿದೀಯಾ, ಏನಂದರೆ ಏನೂ ಇಲ್ಲ ಅಂತ ಎಲ್ಲ ಏನೋ ಹೇಳ್ಕೊಂಡು ಬೈತಾಯಿದ್ರು. ಇಲ್ಲ ಅವಳ ಮಾತು ಕೇಳ್ಕೊಂಡು ಯಾರ ಹತ್ರ ಲಂಚ ಗಿಂಚ ತೊಗೊಂಡು ಮಾಡಿದ್ರ ಏನು ಅಂತ ಗೊತ್ತಿಲ್ಲ ನನಗೆ. ಟಿವಿಯಲ್ಲಿ ಅವನನ್ನ ನೋಡಿದ ತಕ್ಷಣವೇ ಅವನ ದೇಹದ ಆಕಾರ ಮತ್ತು ನೇತ್ರಾವತಿಯಲ್ಲಿ ಕೆಲಸ ಮಾಡಿದ ಹೇಳಿದಾಗ ಆತ ತನ್ನ ಮಾಜಿ ಪತಿ ಅಂತ ಖಚಿತ ಆಯಿತು ಅಂತ ಮುಸುಕುದಾರಿ ಪತ್ನಿ ಹೇಳಿದ್ದಾಳೆ. ಒಟ್ಟಾರೆ ಆತ ದೊಡ್ಡ ಮೋಸಗಾರ ಅನ್ನೋದು ಮೊದಲ ಹೆಂಡತಿಯ ಆಕ್ರೋಶ. ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ. ಧರ್ಮಸ್ಥಳದ ವಿರುದ್ಧವಾಗಿ ಪುಂಖಾನುಪುಂಖವಾಗಿ ಆರೋಪ ಮಾಡಿ ಸಾವಿರಾರು ಶವಗಳನ್ನ ಹೂತಿಡ್ಲಾಗಿದೆ ಅಂತ ಹೇಳಿ ಸುಳ್ಳೆ AI ವಿಡಿಯೋ ಮಾಡಿ ಫೇಮಸ್ ಆಗಿದ್ದ ಸಮೀರ್, ಇದೀಗ ಆತನಿಗೆ ಕೇಡುಗಾಲ ಶುರುವಾದಂತೆ ಕಾಣ್ತಾ ಇದೆ. ಸದ್ಯಕ್ಕೆ ಆತನ ಪರಿಸ್ಥಿತಿ ಯಾವ ರೀತಿ ಇದೆ ವಿವರಿಸುತ್ತೆ ಈ ವರದಿ. ಯೂಟ್ಯೂಬರ್ ಸಮೀರ್ ವಿರುದ್ಧ ಮತ್ತೊಂದು ಕೇಸ್. ಬುರುಡೆ ಬಿಟ್ಟವನ ಮೇಲೆ ಕಣ್ಣಿಟ್ಟು ಕುಳಿತ ಪೊಲೀಸ್. ಸ್ವಯಂ ಘೋಷಿತ ಹೋರಾಟಗಾರ ಸೌಜನ್ಯಗೆ ನ್ಯಾಯ ಕೊಡಿಸಬೇಕು ಎಂದು ಉದ್ಭವಿಸಿ ಬಂದ ದೂತ, ಕೆಲವು ಜನರ ಪಾಲಿನ ಹೀರೋ. ಯೂಟ್ಯೂಬರ್ ಸಮೀರ್ MD ವಿರುದ್ಧ ಸಾಲು ಸಾಲು ಆರೋಪಗಳು ಕೇಳಿ ಬಂದಿವೆ. ಇದೀಗ ಕಡೂರು ಠಾಣೆಯಲ್ಲಿ ಮಂಜು ಜೈನ್ ಎನ್ನುವರು ಪ್ರಕರಣ ದಾಖಲು ಮಾಡಿದ್ದಾರೆ. ಧರ್ಮಸ್ಥಳದ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ AI ಬಳಸಿ ತಪ್ಪು ಮಾಹಿತಿ ಹರಡಿದ ಆರೋಪದ ಮೇಲೆ FIR ದಾಖಲಾಗಿದೆ. ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡಿ ನಮ್ಮ ಭಾವನೆಗೆ ಧಕ್ಕೆ ತಂದಿದ್ದಾರೆ. ಹೀಗಾಗಿ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ಬಳ್ಳಾರಿ ಮೂಲದ ಮುಸ್ಲಿಂ ಯುವಕ ಸಮೀರ್ MD ಧರ್ಮಸ್ಥಳದ ಬಗ್ಗೆ ಮಾತನಾಡಿ ರಾತ್ರೋರಾತ್ರಿ ಫೇಮಸ್ ಆಗಿದ್ದ. ಯೂಟ್ಯೂಬ್ ಚಾನೆಲ್ ದೂತದಲ್ಲಿ ವಿಡಿಯೋ ಹಾಕಿದ್ದ. ಅದಕ್ಕೆ ಹೂ ಆರ್ ಸೀರಿಯಲ್ ಕಿಲ್ಲರ್ಸ್ ಆಫ್ ಧರ್ಮಸ್ಥಳ ಎಂಬ ಟೈಟಲ್ ಕೊಟ್ಟು 23 ನಿಮಿಷ 52 ಸೆಕೆಂಡ್ಗಳ ವಿಡಿಯೋ ಅಪ್ಲೋಡ್ ಮಾಡಿದ್ದ. ಆ ವಿಡಿಯೋ 31 ಲಕ್ಷಕ್ಕೂ ಹೆಚ್ಚು ವೀಕ್ಷಣೆ ಪಡೆದಿತ್ತು. ಆ ವಿಡಿಯೋದಲ್ಲಿ 100 ಶವ ಹೂತಿಟ್ಟಿದ್ದಾರೆ ಎಂದು ಸಮೀರ್ ತಲೆಬುಡ ಇಲ್ಲದೆ ಆರೋಪ ಮಾಡಿದ್ದ. ಆದರೆ ಇದೀಗ ಸಮೀರ್ಗೆ ಅದೇ ವಿಡಿಯೋ ಶಾಪವಾಗಿದೆ. ಬ್ರೋ ನಾವಿದ್ದೀವಿ ಬ್ರೋ ಅಂದೋರು ಎಲ್ಲಿ? ಬ್ರೋ ಹೆಂಗೆಲ್ಲ ಸರ್ಚ್ ಮಾಡಿದ್ರಿ ಬ್ರೋ ಅಂತ ಒಂದಿಷ್ಟು ಜನ ಹೇಳೋದೇನೋ. ನಾನು ತಿಮರೋಡಿ ಮಟ್ಟಣ್ಣನವರ ಕಡೆಯಿಂದ ಮಾಹಿತಿ ಪಡೆದೆ ಅಂತ ಇವನು ಹೇಳೋದೇನೋ. ಏನೇ ಆಗಲಿ ಬ್ರೋ ನಾವಿದ್ದೀವಿ ಬ್ರೋ ಅಂತ ಪುಂಗಿದವರು ಈಗ ಪಲಾಯನ ಮಾಡಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಯಾವುದೇ ಕಾಂಪ್ರಮೈಸ್ ಇಲ್ಲದೆ ರಿಪಬ್ಲಿಕ್ ಕನ್ನಡ 100% ನ್ಯೂಸ್ ಕೊಡುತ್ತೆ. ಇದೇ ರೀತಿ ಓರಿಯಂಟ್ ಬೆಲ್ ಟೈಲ್ಸ್ ಕೂಡ 100ಕ್ಕೆ 100ರಷ್ಟು ಬಲಿಷ್ಠವಾಗಿವೆ. ನವ ಭಾರತಕ್ಕಾಗಿ ಹೊಸ ಆಯ್ಕೆ ಮುಖ್ಯ. ಮುಂದಿನ ಸುದ್ದಿಗಳ ಕಡೆ ಗಮನ ಕೊಡ್ತಾ ಹೋಗೋಣ. ತಿಮರೋಡಿ ಸಮೀರ್ ಬಳಿಕ ಇದೀಗ ಗಿರೀಶ್ ಮಟ್ಟಣ್ಣನವರವರಿಗೆ ಸಂಕಷ್ಟ ಎದುರಾದಂತೆ ಕಾಣ್ತಾ ಇದೆ. ಸೌಜನ್ಯ ಪರ ಹೋರಾಟ ಮಾಡ್ತಿದ್ದ ಮಟ್ಟಣ್ಣನವರ ವಿರುದ್ಧ ದೂರು ದಾಖಲಾದ ಬೆನ್ನಲ್ಲೇ ಭಾರೀ ಹೈಡ್ರಾಮಾ ಸೃಷ್ಟಿಯಾಗಿದೆ.
ಕ್ರಮಕ್ಕೂ ಮುನ್ನವೇ ಡವ ನಾನೇ ಸರೆಂಡರ್ ಆಗ್ತೀನಿ. ಬೆಳ್ತಂಗಡಿ ಠಾಣೆ ಮುಂದೆ ಮಟ್ಟಣ್ಣನವರ್ ಹೈ ಡ್ರಾಮಾ. ಧರ್ಮಸ್ಥಳ ಕೇಸ್ ಬುರುಡೆ ಗ್ಯಾಂಗ್ಗೆ ಎರವಾಗುತ್ತಿದೆ. ಮಹೇಶ್ ತಿಮರೋಡಿ ಹಾಗೂ ಯೂಟ್ಯೂಬರ್ ಸಮೀರ್ ಎಂಡಿ ವಿರುದ್ಧ ಕ್ರಮವಾಗ್ತಿದ್ದಂತೆ ಗಿರೀಶ್ ಮಟ್ಟಣ್ಣನವರ್ಗೂ ಡವ ಶುರುವಾದಂತೆ ಕಾಣ್ತಿದೆ. ತಿಮರೋಡಿ ಬಂಧನ ಬಳಿಕ ಮಟ್ಟಣ್ಣನವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಕೇಸ್ ದಾಖಲಾದ ವಿಚಾರ ಗೊತ್ತಾಗ್ತಿದ್ದಂತೆ ಸಾಹೇಬ್ರು ಪೊಲೀಸ್ ಠಾಣೆಗೆ ಓಡೋಡಿ ಬಂದಿದ್ದು, ಬಂಧನ ಬೇಡ, ನಾನೇ ಸರೆಂಡರ್ ಆಗುವೆ ಎಂದು ಹೈ ಡ್ರಾಮಾ ಮಾಡಿದ್ದಾರೆ. ನಿನ್ನೆ ಬ್ರಹ್ಮವರ ಪೊಲೀಸರು ತಿಮರೋಡಿ ಬಂಧನಕ್ಕೆ ಬಂದಿದ್ರು. ಆಗ ಪೊಲೀಸರ ಕರ್ತವ್ಯಕ್ಕೆ ಗಿರೀಶ್ ಮಟ್ಟಣ್ಣ ಅಡ್ಡಿಪಡಿಸಿದ್ದ ಆರೋಪ ಕೇಳಿಬಂದಿದೆ. ಈ ಬಗ್ಗೆ ಬ್ರಹ್ಮವರ ಸಬ್ ಇನ್ಸ್ಪೆಕ್ಟರ್ ಬೆಳ್ತಂಗಡಿ ಠಾಣೆಯಲ್ಲಿ ದೂರು ನೀಡಿದ್ದಾರಂತೆ. ಅಲ್ಲ, ಮಾಡೋದಾದ್ರೆ ಮಾಡಲಿ. ವೆದರ್ ಐ ಡೋಂಟ್ ನೋ ಅರೆಸ್ಟ್ ಮಾಡ್ತಾರೆ ಇಲ್ಲ ಗೊತ್ತಿಲ್ಲ. ಮಾನವ ಹಕ್ಕು ಆಯೋಗದ ಇವರು ಕೂಡ ಇದ್ದಾರೆ. ಸೊ ಇಡೀ ಸಿಸ್ಟಮ್ ಅರ್ಥ ಮಾಡ್ಕೋಬೇಕು, ಇಡೀ ವ್ಯವಸ್ಥೆ ಇದಕ್ಕೆ ಉತ್ತರ ಕೊಡಬೇಕಾಗುತ್ತೆ. ಬಂಧನ ಬೇಡ, ನಾನೇ ಸರೆಂಡರ್ ಆಗ್ತೀನಿ. BL ಸಂತೋಷ್ ವಿರುದ್ಧ ಹೇಳಿಕೆ. ಈಗ RSS ನಮ್ಮ ಇವರು ನ್ಯಾಷನಲ್ ಜನರಲ್ ಸೆಕ್ರೆಟರಿ BL ಸಂತೋಷ್ ಅವ್ರ ಬಗ್ಗೆ ಅವೇಳ್ಕರ್ ಮಾತಾಡಿದ್ರು. ನಾವು ತೀರ್ಮಾನ ಮಾಡಿದ್ದೀವಿ, ಒಳಿಕ್ ಹಾಕಬೇಕು, ಕಾನೂನು ಪ್ರಕಾರ ಕೈಗೊಳ್ಬೇಕು. ಆ ಥರ ಎಲ್ಲ ಹಂಗೆಲ್ಲ ಮಾತಾಡಬಾರ್ದು. ಯಾರೇ ಆಗಲಿ ಲೀಡ್ರು, ಏನು ದಾಖಲೆ ಇದೆ ಅವನ ಹತ್ರ? ಪೊಲಿಟಿಕಲಿ ವಿ ಮ್ಯಾವ್ 100 ಡಿಫ್ರೆನ್ಸಸ್. ಹಂಗಂತ ಒಬ್ಬನ್ನ ನಮ್ಮ ವಿರೋಧಿಗಳನ್ನ ಅವನು ಯಾರೋ ಆ ಥರ ಮಾತಾಡ್ತಾನೆ ಅಂತ ನಾವು ಖುಷಿ ಪಡೋದಲ್ಲ. ಇವತ್ತು ಅವ್ನು ಮಾತಾಡ್ತಾಳೆ, ನಾನು ನಮ್ಮ ಮಾತಾಡ್ತೇನೆ. ಹಿಂದೆ ಚೀಫ್ ಮಿನಿಸ್ಟರ್ ಮಾತಾಡಿದ, ನಮಗೂ ಮಾತಾಡಿದ. ವಿಲ್ ನಾಟ್ ಅಲೋ ದಿಸ್. ಒತ್ತು ಒಳಗೆ ಹಾಕಲಾಗಿದೆ ಎಂದ DKಶಿ. BL ಸಂತೋಷ್ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿದ ಪ್ರಕರಣ ರದ್ದು ಕೋರಿ ತಿಮರೋಡಿ ಹೈಕೋರ್ಟ್ಗೆ ಅರ್ಜಿ ಹಾಕಿದ್ದಾರೆ. ತನ್ನ ಪತ್ನಿಗೆ 2 ನೋಟಿಸ್ ನೀಡಿದಾಗಲೂ ಎಫ್ಐಆರ್ ಪ್ರತಿ ಒದಗಿಸಿಲ್ಲ, ಬಂಧನಕ್ಕೆ ಮುನ್ನ ನಿಯಮ ಪಾಲಿಸಿಲ್ಲ ಎಂದು ಆರೋಪ ಮಾಡಿದ್ದಾರೆ. ದಿನೇಶ್ ಕಾಶಿಪಟ್ಟ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಇತ್ತೀಚೆಗೆ ಬೇಡದ ಕಾರಣಕ್ಕೇನೆ ಸುದ್ದಿಯಲ್ಲಿತ್ತು. ಕೊಲೆ ಮಾಡಲಾಗಿದೆ, ಹೂತು ಹಾಕಲಾಗಿದೆ, ಅತ್ಯಾಚಾರ ಆಗಿದೆ, ಹೀಗೆ ಕೆಲವರು ಪುಂಗಿದ್ದು. ಇದೀಗ ಆ ಷಡ್ಯಂತರದ ಹಿಂದಿನ ಅಸಲಿಯತ್ತು ಬಯಲಾಗ್ತಾ ಇದೆ. ಧರ್ಮಸ್ಥಳ ಹುಂಡಿ ಮೇಲೆ ಹೋರಾಟಗಾರರ ಕಣ್ಣು. ನಿನ್ನೆ ಬಾಲನ್, ಇಂದು CS ದ್ವಾರಕನಾಥ್ ಬಾಂಬ್. ಸೌಜನ್ಯ ಪರ ಹೋರಾಟ ಮಾಡ್ತೇವೆ ಅಂತ ಬಂದು ಸಾಲು ಸಾಲು ಆರೋಪ ಮಾಡಿ ಮುಸುಕುದಾರಿಗೆ ಭೀಮಾ ಅಂತ ಹೆಸರಿಟ್ಟು ಎಷ್ಟೇ ಬಗೆದರೂ ಏನೂ ಸಿಗದೆ ಬೇಸತ್ತಿರೋ ಹೋರಾಟಗಾರರ ಬಣ್ಣ ಬಟ ಬಯಲಾಗ್ತಿದೆ. ಸಮಾನ ಮನಸ್ಕರು ಅಂತ ಹೇಳಿಕೊಳ್ಳೋ ಈ ಮಹಾನುಭಾವರಿಗೆ ಸೌಜನ್ಯಗೆ ನ್ಯಾಯ ಸಿಗೋದಕ್ಕಿಂತ ಹೆಚ್ಚಾಗಿ ಧರ್ಮಸ್ಥಳದ ಹುಂಡಿಯ ಹಣದ ಮೇಲೆ ಕಣ್ಣಿದ್ಯಂತೆ. ನನಗೆ ಸಣ್ಣ ಪ್ರಕಾರ ಹುಂಡಿ ದುಡ್ಡನ್ನು ಆ ರೀತಿ ಯಾರ್ಯಾರು ಕಳಿಸ್ತಾರೆ ಗೊತ್ತಿಲ್ಲ, ದಿನದ ಕೂಡ ಗೊತ್ತಿಲ್ಲ. ನನಗೆ ಬಂದಿರೋ ಇನ್ಫಾರ್ಮೇಶನ್ ಆಗ್ತಾ ಇದೆ. ಅಷ್ಟು ಪ್ರಮಾಣದಲ್ಲಿ ದುಡ್ಡನ್ನು ಸುರಿತಾರೆ. ಅವ್ರಿಗೆ ಜನಶಕ್ತಿ ಇದೆ, ಸರ್ಕಾರ ಶಕ್ತಿ ಇದೆ. ಒಂದು ರೀತಿಯಲ್ಲಿ ಒಂದು ಭಾಗದ ಭಕ್ತರು ಕೂಡ ಜೊತೆಲಿ ಇನ್ನೂ ಇರ್ಬೋದು. ಒಂದು ಭಾಗದ ಭಕ್ತರು ಇನ್ನೂ ನಮ್ಮದೇ ಇರೋದು, ಇನ್ನೂ ಧೈರ್ಯ ಇದ್ರೆ ಮಸೀದಿ ಚರ್ಚ್ ಲೆಕ್ಕವನ್ನು ಕೇಳಿ. ಧೈರ್ಯ ಇದ್ರೆ ಮಸೀದಿ ಮತ್ತು ಚರ್ಚ್ಗಳ ದುಡ್ಡನ್ನು ಕೂಡ ನೀವು ಕೇಳಬೇಕು. 600 ವರ್ಷಗಳಿಂದ ಇಲ್ಲದೆ ಇರ್ತಕ್ಕಂಥ ಪರಂಪರೆಯನ್ನು ಇವ್ರಿಗೆ ಯಾಕೆ ಕೊಡಬೇಕು? ಇವತ್ತು ಅದು ಮುಜರಾಯಿಗೆ ಸೇರಿರ್ತಕ್ಕಂಥ ದೇವಸ್ಥಾನ ಅಲ್ಲ. ಈ ಥರದ ಅನೇಕ ದೇವಸ್ಥಾನಗಳು ಕೂಡ ಬೇರೆ ಬೇರೆ ದೇವಸ್ಥಾನಗಳು ನಮ್ಮ ರಾಜ್ಯದಲ್ಲವೋ ದೇಶದಲ್ಲವೇ. ಇದನ್ನು ಕೇಳೋದಕ್ಕೆ ಇವ್ರಿಗೆ ಅಧಿಕಾರ ಕೂಡ ಇಲ್ಲ. ಪ್ರಗತಿಪರ ಯೂಟ್ಯೂಬರ್ಸ್ ಹಣದ ಮೂಲವೇನು? ಗೌರವ ಇದೆ. ನೀವು ಆ ಹುಂಡಿ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಸರ್ಕಾರಕ್ಕೆ ಹೋಗಿ ಒಂದು ಮನವಿಯನ್ನು ಕೊಡಿ. ಇಲ್ಲ ಅಂತಂತಂದ್ರೆ ಈ ಥರ ಏನಾದ್ರು ಅಪ್ಪಿತಪ್ಪಿ ಟ್ರಾನ್ಸ್ಫರ್ ಆಗಿದ್ರೆ ಇಡೀ ಕೊಡಿ. ಅದು ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಅಪಪ್ರಚಾರವನ್ನು ಮಾಡುವಂಥದ್ದು ಇದು ಸರಿ ಕಾಣಿಸಲ್ಲ. ಇದು ಎಲ್ಲೋ ಒಂದು ಕಡೆ ಜನ ನೋಡ್ತಾ ಇದ್ದಾರೆ. ಒಬ್ಬರಾದ್ಮೇಲೆ ಒಬ್ಬರು ವ್ಯಕ್ತಿಗತವಾಗಿ ಅಟ್ಯಾಕ್ ಮಾಡ್ತಾ ಇರೋದು, ಒಬ್ಬರು ಧರ್ಮದ ಬಗ್ಗೆ ಅಟ್ಯಾಕ್ ಮಾಡ್ತಾ ಇರೋದು. ಇವರೆಲ್ಲ ಯಾರು? ಎಲ್ಲಿದ್ರು ಇವರು? ಇವರಿಂದ ಯಾರ ಕಾರಣದ ಕೈಗಳಿದೆ? ಇವ್ರಿಗೆಲ್ಲ ಎಷ್ಟು ಖರ್ಚು ವೆಚ್ಚಗಳು ಇವರು ಹೇಳಬೇಕು. ಕ್ಯಾಕರಿಸಿ ಉಗಿದ್ರೆ ಅಪಮಾನ ಮಾಡೋದು ಬಿಡ್ತಾರೆ. DJ ಹಳ್ಳಿ KG ಹಳ್ಳಿಯಲ್ಲಿ ನಿಮ್ಮ ಜಾತಿಯವರು ಏನು ಮಾಡಿದರು? ಒಂದು ಫೇಸ್ಬುಕ್ಕಲ್ಲಿ ಒಂದು ವಾಟ್ಸಪ್ಪಲ್ಲಿ ಬಂದ ಮೆಸೇಜಿಗೆ ಊರಿಗೆ ಬೆಂಕಿ ಹಾಕಿದರು. ಅದೇ ಮನಸ್ಥಿತಿ ಹಿಂದೂಗಳಿಗೂ ಇದ್ದರೆ ನೀವೆಲ್ಲ ಏನಾಗ್ತಿದ್ರಿ? ನೀನು ಏನಾಗ್ತಿದ್ದೆ?
ನಮ್ಮ ಸಜ್ಜನಿಕೆ, ನಮ್ಮ ಒಳ್ಳೆತನ ಅದು ದೌರ್ಬಲ್ಯ ಅಂತ ಭಾವಿಸ್ಬೇಡ. ಇನ್ನೊಂದು ಸರಿ ನಾಲ್ಗೆ ಹರಿಬಿಟ್ರೆ ಆವಾಗ ನಿನಗೆ ಅರ್ಥ ಆಗೋ ಭಾಷೆಯಲ್ಲೇ ನಿನಗೆ ಪಾಠ ಕಲಿಸ್ಬೇಕಾದಂಥ ಪರಿಸ್ಥಿತಿಗೆ ಜನ ಬರ್ತಾರೆ. ಹುಂಡಿ ಹಣ ಕೇಳುವ ಅಧಿಕಾರ ಯಾರಿಗೂ ಇಲ್ಲ. ಧರ್ಮಸ್ಥಳದ ಹುಂಡಿಯ ದುಡ್ಡನ್ನು ಕೇಳ್ತಾರೆ ಅಂದ್ರೆ ಅದು ಏನು ಹೇಳ್ಬೇಕಾಗತ್ತೆ ನಾನು? ಯಾಕೆ ಇವ್ರ ಮನೆದ ಅದು? ಭಕ್ತಾದಿಗಳು ಕ್ಷೇತ್ರ ಕೊಟ್ಟಿದ್ದಾರೆ, ಕ್ಷೇತ್ರದ ಅವ್ರು ಏನು ಮಾಡಬೇಕು ಅವ್ರು ಮಾಡ್ಕೊಳ್ತಾರೆ, ಅವ್ರಿಗೆ ಬಿಟ್ಟಿದ್ದದು. ಅದನ್ನು ಸರ್ಕಾರ ಕೊಡಬೇಕು ಅನ್ನೋದಿಲ್ಲ. ಸರ್ಕಾರ ಕೊಡಬೇಕಂದ್ರೆ ಅದು ಮುಜರಾಯಿ ಮಾಡಬೇಕಾಗತ್ತೆ. ಮುಜರಾಯಿ ಮಾಡುವಂಥದ್ದು ಪ್ರಶ್ನೆನೇ ಇಲ್ಲ ಅದಲ್ಲ. ಹಾಗಾಗಿ ನಿನ್ನೆ ತಾನೇ 2 ಲಕ್ಷ ಕೋಟಿ ಮೊತ್ತದ ಆಸ್ತಿ ಹೊಂದಿರೋ ಧರ್ಮಸ್ಥಳದ ಮೇಲೆ ನಮ್ಮ ಕಣ್ಣು ಅನ್ನೋ ರೀತಿಯಲ್ಲಿ ಎಸ್ ಬಾಲನ್ ಮಾತನಾಡಿದ್ರು. ಇದೀಗ ದ್ವಾರಕಾನಾಥ್ ಕೂಡ ಹುಂಡಿ ಬಗ್ಗೆ ಮಾತನಾಡಿದ್ದು ಎಡಪಂಥೀಯರ ವಿರುದ್ಧ ಶ್ರೀ ಕ್ಷೇತ್ರದ ಭಕ್ತರ ಆಕ್ರೋಶ ಹೆಚ್ಚಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಡೆವಲಪ್ಮೆಂಟ್ನ ಅಪ್ಡೇಟ್ಗಳಿದಿಷ್ಟು. ಮುಂದಿನ ಸುದ್ದಿ ಕಡೆ ಗಮನ ಕೊಡೋಣ. DK ಶಿವಕುಮಾರ್ ತುಂಬ ಓದ್ಕೊಂಡಿದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಕೆಲವೊಮ್ಮೆ ವಚನಗಳನ್ನು ಕೂಡ ಪಟಪಟ ಅಂತ ಹೇಳ್ತಾರೆ, ಇನ್ನೂ ಕೆಲವೊಮ್ಮೆ ಒಳ್ಳೆ ಕವಿತೆ ಹೇಳ್ತಾರೆ. ಇವತ್ತು DK ಶಿವಕುಮಾರ್ ಹೇಳಿದ ಒಂದು ಹಾಡು ಅಥವಾ ಗೀತೆ BJP, ಕಾಂಗ್ರೆಸ್, JDS ಎಲ್ಲರನ್ನ ಕೂಡ ದಂಗಾಗಿಸಿದೆ. ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಧ್ಯಕ್ಷ ಹಿಂದೂ ಭೂಮಿ ಸುಗಮ್ ವರ್ಧಿತೋಹಂ. ಒಟ್ಟಲ್ಲಿ ಕ್ರಾಂತಿ ಅಂತೂ ಆಗುತ್ತೆ. ಚರ್ಚೆ ಬೇಡ ಅದನ್ನ. ರಾಜ್ಯ ಕಾಂಗ್ರೆಸ್ನಲ್ಲಿ ಸೈದ್ಧಾಂತಿಕ ಕವಲುಗಳು ಇದೆ. ಸಿಎಂ ಸಿದ್ದರಾಮಯ್ಯ ಹಾಗೂ ಆಪ್ತ ಬಣದ್ದು ಒಂದು ಹಾದಿಯಾದರೆ DCM DK ಶಿವಕುಮಾರ್ ಅವರದ್ದು ಭಿನ್ನ ಹಾದಿ. ಭವಿಷ್ಯದ ರಾಜಕೀಯ ಲೆಕ್ಕಾಚಾರಗಳನ್ನು ನೋಡಿಕೊಂಡು DK ಶಿವಕುಮಾರ್ ಸಾಫ್ಟ್ ಹಿಂದುತ್ವದ ಹಾದಿಯನ್ನು ಅನುಸರಿಸ್ತಾ ಇದ್ದಾರೆ. ಇದರ ಮಧ್ಯೆ ಬಂಡೆ BJP ನಾಯಕರನ್ನೇ ನಾಚಿಸುವಂತೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ನಮಸ್ತೆ ಸದಾವತ್ಸಲೆ ಮಾತೃಭೂಮಿ. RSS ಗೀತೆ ಹಾಡಿದ DKಶಿ. ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಧ್ಯಕ್ಷ ಹಿಂದೂ ಭೂಮಿ ಸುಗಮ್ ವರ್ಧಿತೋಹಂ. ವಿಧಾನಸಭೆಯಲ್ಲಿ ಇವತ್ತು RCB ವಿಜಯೋತ್ಸವ ಕಾಲ್ತುಳಿತ ಘಟನೆ ಸಂಬಂಧ ಚರ್ಚೆ ನಡೀತಾ ಇತ್ತು. ಆಗ DCM DK ಶಿವಕುಮಾರ್ RSSನ ನಮಸ್ತೆ ಸದಾ ವತ್ಸಲೆ ಗೀತೆ ಹಾಡಿ ಗಮನ ಸೆಳೆದಿದ್ರು. ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಧ್ಯಕ್ಷ ಹಿಂದೂ ಭೂಮಿ ಸುಗಮ್ ವರ್ಧಿತೋಹಂ. ಮಹಾಮಂಗಲೆ ಚರ್ಚೆ ಬೇಡ ಅದನ್ನ. ನಾನು ವಿವಿಧ ರಾಜಕೀಯ ಪಕ್ಷಗಳ ಹಾಗೂ ಸಂಘಟನೆಗಳ ಬಗ್ಗೆ ಅಧ್ಯಯನ ಮಾಡಿದ್ದೇನೆ. ಕಮ್ಯುನಿಸ್ಟ್ ಪಕ್ಷ, ಜನತಾದಳ, BJP ಹಾಗೂ RSS ಬಗ್ಗೆಯೂ ತಿಳಿದುಕೊಂಡಿದ್ದೇನೆ. ಪ್ರತಿಯೊಂದು ಪಕ್ಷದಲ್ಲೂ ಸಂಘಟನೆಯಲ್ಲೂ ಒಳ್ಳೆ ಮತ್ತು ಕೆಟ್ಟ ಗುಣಗಳು ಇರುತ್ತೆ ಅಂತ ಹೇಳಿದ್ದಾರೆ. ಒಳ್ಳೆಯದನ್ನ ಸ್ವೀಕರಿಸಬೇಕು ಅಂತ DK ಶಿವಕುಮಾರ್ ಹೇಳಿದ್ದಾರೆ. ಮಾತಾಡ್ತಾ ಇರ್ಲಿ. ನಾನು ನೋಡಪ್ಪ ಕಮ್ಯುನಿಸ್ಟ್ ಬಗ್ಗೆ ರಿಸರ್ಚ್ ಮಾಡಿದ್ದೀನಿ, ಜನತಾದಳದ ಬಗ್ಗೆ ರಿಸರ್ಚ್ ಮಾಡ್ತಾ ಇರ್ತೀನಿ, BJP ಬಗ್ಗೆ ರಿಸರ್ಚ್ ಮಾಡ್ತೀನಿ, RSS ಬಗ್ಗೆನೂ ತಿಳ್ಕೊಂಡಿದ್ದೀನಿ. ಕೆಲವು ಸಂದರ್ಭದಲ್ಲಿ ಅನೇಕ ಸಂಸ್ಥೆಗಳಲ್ಲಿ ಕೆಲವು ಒಳ್ಳೊಳ್ಳೆ ಗುಣಗಳೆಲ್ಲ ಇರ್ತದೆ. ಇದು ಸೆಪ್ಟೆಂಬರ್ ಕ್ರಾಂತಿಯ ಮುನ್ಸೂಚನೆಯ. ಒಂದ್ ಕಡೆ ರಾಹುಲ್ ಗಾಂಧಿ ಅವರು ಈ ದೇಶದಲ್ಲಿ ಏನೇ ಆದ್ರೂ ಕೂಡ ಅದಕ್ಕೆ RSS ಕಾರಣ ಅಂತೇಳಿ RSS ಮೇಲೆ ದೋಷಾರೋಪಣೆ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಇಲ್ಲಿ ಕರ್ನಾಟಕದ ವಿಧಾನಸಭೆಯಲ್ಲಿ ಉಪಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯನವರು ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಂತೇಳಿ RSS ಪರವಾಗಿ ಮಾತಾಡಿದ್ದಾರೆ. ಇದನ್ನು ಅವ್ರಿಗೆ ಬಿಡ್ತೀನಿ, ಅವ್ರ ಪಾರ್ಟಿಯವ್ರಿಗೆ. ಒಟ್ಟಿನಲ್ಲಿ ಕ್ರಾಂತಿ ಅಂತೂ ಆಗುತ್ತೆ. ಅದು ಯಾವಾಗ ಆಗುತ್ತೆ, ಹೇಗಾಗುತ್ತೆ ಅನ್ನೋದು ಗೊತ್ತಿಲ್ಲ. DKಶಿಯನ್ನು ಅರ್ಥ ಮಾಡಿಕೊಳ್ಳೋದೇ ಕಷ್ಟ. DKಶಿ ಅವ್ರನ್ನ ನನಗೂ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಆಗಿಲ್ಲ. ಅವರು ನಾನು ಸ್ವಯಂ ಸೇವಕ ಆಗಿದ್ದೆ, ಶಾಖೆಗೆ ಹೋಗ್ತಿದ್ದೆ ಅಂತಲೂ ಹೇಳ್ತಾರೆ. ಸ್ವಯಂ ಸೇವಕ ಒನ್ಸೆ ಸ್ವಯಂ ಸೇವಕ ಆಲ್ವೇಸ್ ಸ್ವಯಂ ಸೇವಕ. ಒಮ್ಮೆ ಶಾಖೆಗೆ ಬಂದರೆ ಸ್ವಯಂ ಸೇವಕ ಆಗಿಬಿಡ್ಬೋದು. ಆದರೆ ಸ್ವಯಂ ಸೇವಕತ್ವ ಅದು ಕೇವಲ ಶಾಖೆಗೆ ಬರೋದ್ರಿಂದ ಅಥವಾ ಒಂದಿನ ಶಾಖೆಗೆ ಹೋಗಿದ್ರಿಂದ ಪ್ರಾರ್ಥನೆಯ ಸಾಲುಗಳು ಹೇಳಿದ್ರಿಂದ ಬರಲ್ಲ. ಸಿದ್ದರಾಮಯ್ಯ ಹಾಗೂ ಟೀಮ್ ಅಹಿಂದ ಲೆಕ್ಕಾಚಾರದಲ್ಲಿ ಪಕ್ಷ ಸಂಘಟನೆಗೆ ಹೊರಟ್ರೆ DKಶಿ ಮಾತ್ರ ಸಾಫ್ಟ್ ಹಿಂದುತ್ವಕ್ಕೆ ಮುಖ ಮಾಡುತ್ತಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ಲಾಭ ತಂದುಕೊಡುತ್ತೆ ಅಂತ ಕಾದ್ ನೋಡೋಣ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬೆಳ್ಳಂಬೆಳಗ್ಗೆ ಬೆಚ್ಚಗೆ ಮಲಗಿದ್ದ ಭ್ರಷ್ಟರಿಗೆ ED ಅಧಿಕಾರಿಗಳು ಇವತ್ತು ಚಳಿ ಬಿಡಿಸಿದ್ದಾರೆ. ಹಾಲ ಕಿಂಗ್ ಪೆನ್ ಆನ್ಲೈನ್ ಗೇಮ್ ಆಡಿಸ್ತಾ ಇದ್ದವರಿಗೆ ಜಾರಿ ನಿರ್ದೇಶನಾಲಯ ಶಾಕ್ ಕೊಟ್ಟಿದೆ.
ಆನ್ಲೈನ್ ಗೇಮಿಂಗ್ ಮೂಲಕ ಅದೆಷ್ಟು ಜನ ಬೀದಿಗೆ ಬಂದಿದ್ದಾರೆ. ಅಷ್ಟೇ ಯಾಕೆ ಪ್ರಾಣವನ್ನು ಕೂಡ ಕಳೆದುಕೊಂಡಿದ್ದಾರೆ. ಇದೀಗ ಆನ್ಲೈನ್ ಜೂಜಿಗೆ ಕೇಂದ್ರ ಸರ್ಕಾರ ಬ್ರೇಕ್ ಹಾಕಿದೆ. ಮೊನ್ನೆ ತಾನೇ ಕೇಂದ್ರ ಸಚಿವ ಅಮಿತ್ ಶಾ ಆನ್ಲೈನ್ ಬೆಟ್ಟಿಂಗ್, ಗೇಮಿಂಗ್ ಬ್ಯಾನ್ ಮಾಡುವ ಮಸೂದೆಯನ್ನು ಮಂಡಿಸಿದ್ದಾರೆ. ಇದೀಗ ಜೂಜಿನಲ್ಲಿ ಅಕ್ರಮವಾಗಿ ದುಡ್ಡು ಮಾಡಿದವರಿಗೆ ಇಡಿ ಬಿಗ್ ಶಾಕ್ ನೀಡಿದೆ. ಕೈ ಶಾಸಕ ವೀರೇಂದ್ರ ಪಪ್ಪಿ ಇಡಿ ವಶಕ್ಕೆ. ಪಪ್ಪಿಗೆ ಸೇರಿದ 30 ಕಡೆ ದಾಳಿ, ತಲಾಶ್. ಚಿತ್ರದುರ್ಗ ಕಾಂಗ್ರೆಸ್ ಶಾಸಕ ನಟ ದೊಡ್ಡಣ್ಣ ಅಳಿಯ ಕೆಸಿ ವೀರೇಂದ್ರ ಪಪ್ಪಿಗೆ ಜಾರಿ ನಿರ್ದೇಶನಾಲಯ ಬೆಳ್ಳಂಬೆಳಗ್ಗೆ ಬಿಸಿ ಮುಟ್ಟಿಸಿದೆ. ಅಕ್ರಮ ಹಣ ವರ್ಗಾವಣೆ ಆರೋಪದ ಮೇಲೆ ವೀರೇಂದ್ರಗೆ ಸೇರಿದ ಬರೋಬ್ಬರಿ 30 ಜಾಗಗಳಲ್ಲಿ ದಾಳಿ ಮಾಡಿ ಇಡಿ ಅಧಿಕಾರಿಗಳು ತಲಾಶ್ ನಡೆಸಿದ್ದಾರೆ. ಗೋವಾ, ಬೆಂಗಳೂರು, ಚಳ್ಳಕೆರೆ, ಚಿತ್ರದುರ್ಗ ಮನೆಯಲ್ಲಿ ಪರಿಶೀಲನೆ ನಡೆಸುತ್ತಿದ್ದಾರೆ. ಇನ್ನು ಸಿಕ್ಕಿಂನಲ್ಲೇ ವೀರೇಂದ್ರ ಪಪ್ಪಿಯನ್ನ ಕೋಲ್ಕತ್ತಾ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದು ಬೆಂಗಳೂರಿಗೆ ಕರೆತರುತ್ತಿದ್ದಾರೆ. ಚಿತ್ರದುರ್ಗದ ಶಾಸಕ ವೀರೇಂದ್ರ ಪಪ್ಪಿ ಅವರ ಮನೆ ಮೇಲೆ ಬೆಳ್ಳಂಬೆಳಗ್ಗೆ ಇಡಿ ರೇಡ್ ಆಗಿದೆ. ಸದ್ಯ ನಾವೀಗ ಬೆಂಗಳೂರಿನ ವಸಂತನಗರದ ಅದೇ ಒಂದು ಖಾಸಗಿ ಅಪಾರ್ಟ್ಮೆಂಟ್ ಮುಂದಿದ್ದೀವಿ. ತಾವು ದೃಶ್ಯಗಳಲ್ಲಿ ನೋಡ್ಬೋದು, ಬೆಳ್ಳಂಬೆಳಗ್ಗೆ ಇಡಿ ಅಧಿಕಾರಿಗಳು ವೀರೇಂದ್ರ ಪಪ್ಪಿ ಅವರ ಮನೆ ಮೇಲೆ ದಾಳಿ ಮಾಡಿರುವಂಥದ್ದು. ವಸಂತನಗರ ಹಾಗೂ ಸಹಕಾರ ನಗರದಲ್ಲೂ ಕೂಡ ಇವರ ನಿವಾಸಗಳಿರುವಂಥದ್ದು. ವಸಂತನಗರದ ಖಾಸಗಿ ಅಪಾರ್ಟ್ಮೆಂಟ್ನಲ್ಲಿ ಇವರ ನಿವಾಸ ಇರುವಂಥದ್ದು. ಬೆಳ್ಳಂಬೆಳಗ್ಗೆ ಇಡಿ ಅಧಿಕಾರಿಗಳು ಇಲ್ಲಿ ದಾಳಿ ಮಾಡಿದ್ದಾರೆ. ಇದಕ್ಕೂ ಸೇರಿ ಅಂದರೆ ಒಟ್ಟು 15ಕ್ಕೂ ಹೆಚ್ಚು ಜಾಗಗಳಿಗೆ ಇವರಿಗೆ ಸಂಬಂಧಿಸಿದಂತಹ ಜಾಗಗಳಲ್ಲಿ ಈ ಒಂದು ಇಡಿ ದಾಳಿ ಆಗಿರುವಂಥದ್ದು. ಕಾರಣ ಇಷ್ಟೇ, ವೀರೇಂದ್ರ ಪಪ್ಪಿ ಅವರ ಖಾಸಗಿ ಒಡೆತನದ ಕಂಪನಿಗಳೇನಿದ್ದಾವೆ ಆ ಕಂಪನಿಗಳಿಂದ ಬೇರೆ ಗೇಮಿಂಗ್ ಆ್ಯಪ್ಗಳಿಗೆ ಅಕ್ರಮವಾಗಿ ಹಣ ವರ್ಗಾವಣೆ ಆಗಿದೆ ಅನ್ನುವಂಥ ಆರೋಪ ಹಿನ್ನೆಲೆಯಲ್ಲಿ ಇಡಿ ಅಧಿಕಾರಿಗಳು ದಾಳಿ ಮಾಡಿರುವಂಥದ್ದು. ಗೇಮಿಂಗ್ ಆ್ಯಪ್ಗೆ ಹಣ ಸುರಿದ್ರ ಪಪ್ಪಿ. ಗೋವಾದಲ್ಲಿ ಗೇಮಿಂಗ್ ಆ್ಯಪ್ ಕುರಿತು ವೀರೇಂದ್ರ ಪಪ್ಪಿ ವಿರುದ್ಧ 2 ಪ್ರಕರಣಗಳು ದಾಖಲಾಗಿದ್ವು. ಇನ್ನು ವೀರೇಂದ್ರ ಮಾಲೀಕತ್ವದ ಕಂಪನಿಗಳ ಮೂಲಕ ಮನಿ ಲ್ಯಾಂಡರಿಂಗ್ ಆರೋಪ ಕೇಳಿ ಬಂದಿತ್ತು. ಈ ಹಿನ್ನೆಲೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಚಿತ್ರದುರ್ಗದಲ್ಲಿ 6 ಕಡೆ, ಬೆಂಗಳೂರಲ್ಲಿ 10 ಕಡೆ ರೇಡ್ ಮಾಡಿದ್ದಾರೆ. ಜೋಧಪುರ 3, ಹುಬ್ಬಳ್ಳಿಯಲ್ಲಿ 1, ಮುಂಬೈ ಕಡೆ 2, ಗೋವಾ 5 ಕ್ಯಾಸಿನೋ ಸೇರಿ ಒಟ್ಟು 8 ಕಡೆ ದಾಳಿ ನಡೆಸಿದ್ದಾರೆ. ಇನ್ನು ಪಪ್ಪಿ ಕ್ಯಾಸಿನೋ ಕೋಟೆ ಹೇಗಿದೆ ಅಂತ ನೋಡೋದಾದ್ರೆ, ಪಪ್ಪೀಸ್ ಕ್ಯಾಸಿನೋ ಗೋಲ್ಡ್, ಓಷನ್ ರಿಸರ್ವ್ ಕ್ಯಾಸಿನೋ, ಪಪ್ಪೀಸ್ ಕ್ಯಾಸಿನೋ ಫ್ರೈಡ್, ಓಷನ್ 7 ಕ್ಯಾಸಿನೋಗಳಿವೆ. ಆನ್ಲೈನ್ ಆಫ್ಲೈನ್ ಭರ್ಜರಿ ಬೆಟ್ಟಿಂಗ್. ಕಿಂಗ್ 567, ರಾಜ 567, ಪಪ್ಪೀಸ್ 003. ಇನ್ನು ಅಕ್ರಮವಾಗಿ ಆನ್ಲೈನ್ ಬೆಟ್ಟಿಂಗ್ ಆಡಿಸುತ್ತಿದ್ದಂತಹ ಪಪ್ಪಿ ಹಲವು ವೆಬ್ಸೈಟ್ಗಳನ್ನು ಕೂಡ ಹೊಂದಿದ್ರು. ಕಿಂಗ್ 567, ರಾಜ 567, ಪಪ್ಪೀಸ್ 003 ರತ್ನ ಗೇಮಿಂಗ್ ಸೈಟ್ ಮೂಲಕ ಜೂಜು ಆಡಿಸುತ್ತಿದ್ರು ಎನ್ನಲಾಗ್ತಿದೆ. ಶಾಸಕ ಪಪ್ಪಿ ಸಹೋದರ ಕೆಸಿ ತಿಪ್ಪೇಸ್ವಾಮಿ ದುಬೈನಿಂದ 3 ಕಂಪನಿಗಳನ್ನು ನಡೆಸುತ್ತಿದ್ದಾರೆ. ಡೈಮಂಡ್ ಸಾಫ್ಟೆಕ್, TRS ಟೆಕ್ನಾಲಜೀಸ್, ಪ್ರೈಮ್ 9 ಟೆಕ್ನಾಲಜೀಸ್ ಸಂಸ್ಥೆಗಳಿವೆ. ಇನ್ನು ಪಪ್ಪಿ ಒಡೆತನದ ಕಂಪನಿಗಳಿಗೂ ಅಕ್ರಮವಾಗಿ ಹಣ ವರ್ಗಾವಣೆ ಆರೋಪದ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿವೆ. ರತ್ನ ಗೇಮಿಂಗ್ ಸೊಲ್ಯೂಷನ್ಸ್, ರತ್ನ ಗೋಲ್ಡ್ ಕಂಪನಿ, ರತ್ನ ಮಲ್ಟಿ ಸೋರ್ಸ್ ಕಂಪನಿ, ಪಪ್ಪಿ ಟೆಕ್ನಾಲಜೀಸ್ ಕಂಪನಿ, ಪಪ್ಪಿ ಟೂರ್ಸ್ ಅಂಡ್ ಟ್ರಾವೆಲ್ಸ್, ಪಪ್ಪಿ ಬೇರ್ ಬಾಕ್ಸ್ ಸಂಸ್ಥೆಗಳಲ್ಲೂ ಕೂಡ ಸರ್ಚ್ ನಡೆಸಲಾಗ್ತಿದೆ. ಇನ್ನು ಪಪ್ಪಿ ಮನೆಯಲ್ಲಿ ಅಪಾರ ಪ್ರಮಾಣದ ಚಿನ್ನಾಭರಣ ಪತ್ತೆಯಾಗಿದೆ. ಪಪ್ಪಿ ಜೊತೆ ಹನುಮಂತರಾಯಪ್ಪ ಪುತ್ರನಿಗೂ ಲಿಂಕ್. ಅಲ್ಲದೆ RR ನಗರದ ಕಾಂಗ್ರೆಸ್ ಪರಾಜಿತ ಅಭ್ಯರ್ಥಿ ಕುಸುಮಾ ಹನುಮಂತರಾಯಪ್ಪ ಮನೆ ಮೇಲೂ ಕೂಡ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಪಪ್ಪಿ ಜೊತೆ ಕುಸುಮಾ ಸೋದರ ಅನಿಲ್ ಗೌಡನಿಗೂ ಕೂಡ ವ್ಯವಹಾರದ ಲಿಂಕ್ ಇದ್ದು ಹನುಮಂತರಾಯಪ್ಪ ಮನೆಯಲ್ಲಿ ಇಡಿ ಶಾಕ್ ತಲಾಶ್ ನಡೆಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಶಾಸಕ ವೀರೇಂದ್ರ ಪಪ್ಪಿ ಮಾತ್ರವಲ್ಲ, ಅವರಿಗೆ ಲಿಂಕ್ ಇರೋ ಕೋಟಿ ಕುಳಗಳಿಗೂ ಇಡಿ ಬಿಗ್ ಶಾಕ್ ನೀಡಿದೆ. ಹುಬ್ಬಳ್ಳಿಯ ಹವಾಲಾ ಕಿಂಗ್ ಪೇನ್ ಸಮುಂದರ್ ಸಿಂಗ್ ಮನೆ ಮೇಲೆ ರೇಡ್ ಮಾಡಲಾಗಿದೆ. ಕಿಂಗ್ ಪಿನ್ ಸಮುಂದರ್ ಸಿಂಗು ಶಾಕ್. ಅಡಗಿ ಕೂತಿದ್ದವನ ಬೆವರಿಳಿಸಿದ ಇಡಿ. ಒಂದ್ ಕಡೆ ಶಾಸಕ ಕೆಸಿ ವೀರೇಂದ್ರ ಪಪ್ಪಿಗೆ ಇಡಿ ಗ್ರಿಲ್ ಮಾಡ್ತಿತ್ತು, ಮತ್ತೊಂದು ಕಡೆ ಹವಾಲಾ ಕಿಂಗ್ ಪಿನ್ ಸಮುಂದರ್ ಸಿಂಗು ಅಧಿಕಾರಿಗಳು ಬಿಗ್ ಶಾಕ್ ಕೊಟ್ಟಿದ್ದಾರೆ. ಹುಬ್ಬಳ್ಳಿಯ ದೇಶಪಾಂಡೆ ನಗರದ ಅಪಾರ್ಟ್ಮೆಂಟ್ ಮೇಲೆ ಇಡಿ ರೇಡ್ ಮಾಡಿದೆ. ನಿನ್ನೆ ರಾತ್ರಿ 1:30ಕ್ಕೆ ರಾಜಸ್ಥಾನದಿಂದ ಹುಬ್ಬಳ್ಳಿಯ ಕಾಮಾಕ್ಷಿ ಅಪಾರ್ಟ್ಮೆಂಟ್ಗೆ ಸಮುಂದರ್ ಸಿಂಗ್ ಬಂದಿದ್ದಾನೆ. ಇದನ್ನ ತಿಳಿದ ಇಡಿ ಆಫೀಸರ್ಸ್ ಅಪಾರ್ಟ್ಮೆಂಟ್ನ 401 ಮತ್ತು 402ರ ಮೇಲೆ ದಾಳಿ ಮಾಡಿದ್ದಾರೆ. ಅಧಿಕಾರಿಗಳು ಬರ್ತಿದ್ದಂತೆ ಎದುರುಗಡೆ ರೂಮ್ಗೆ ಹೋಗಿ ಸಮುಂದರ್ ಸಿಂಗ್ ಅಡಗಿ ಕೂತಿದ್ದ. ಮನೆಯಲ್ಲಿ ಯಾರೂ ಇಲ್ಲದಂತೆ ಅಧಿಕಾರಿಗಳಿಗೆ ದಾರಿ ತಪ್ಪಿಸುವ ನಾಟಕ ಮಾಡಿದ್ದ.
ಬಾತ್ರೂಮ್ನಲ್ಲಿ ಶಬ್ದ ಮಾಡುತ್ತಿದ್ದಂತೆ ಬಾಗಿಲು ಒಡೆದು ಅಧಿಕಾರಿಗಳು ನುಗ್ಗಿದ್ದಾರೆ. ಆಗ ಸಮುಂದರ್ ಸಿಂಗ್ ಲಾಕ್ ಆಗಿದ್ದಾನೆ. ದುಬೈ ಶ್ರೀಲಂಕಾದಲ್ಲಿ ಕ್ಯಾಸಿನೋ ದರ್ಬಾರ್. ವೀರೇಂದ್ರ ಪಪ್ಪಿ ಜೊತೆಯೂ ಸಿಂಗ್ ಲಿಂಕ್. ಈ ಖತರ್ನಾಕ್ ಸಮುಂದರ್ ಸಿಂಗ್ ಗೋವಾ, ಶ್ರೀಲಂಕಾ, ದುಬೈನಲ್ಲಿ ಕ್ಯಾಸಿನೋ ನಡೆಸುತ್ತಿದ್ದಾನೆ. ಗೋವಾದಲ್ಲೂ ಮೆಜೆಸ್ಟಿಕ್ ಫ್ರೈಡ್ ಕ್ಯಾಸಿನೋ ನಡೆಸುತ್ತಿದ್ದಾನೆ. ಇನ್ನು ಇತ್ತೀಚೆಗೆ ಮಗನ ವಿವಾಹವನ್ನು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಅದ್ದೂರಿಯಾಗಿ ವಿವಾಹ ಮಾಡಿದ್ದಾನೆ. ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿಗೂ ಸಮುಂದರ್ ಸಿಂಗ್ಗೂ ಹವಾಲಾ ಹಾಗೂ ಕ್ಯಾಸಿನೋ ಲಿಂಕ್ ಇರುವ ಬಗ್ಗೆ ಶಂಕೆ ವ್ಯಕ್ತವಾಗಿದೆ. ಈ ಬಗ್ಗೆ ಬೆಳಗ್ಗೆಯಿಂದಲೂ ಇಡಿ ಅಧಿಕಾರಿಗಳು ಮಾಹಿತಿ ಕಲೆ ಹಾಕುತ್ತಿದ್ದಾರೆ. ಬಾಲಿವುಡ್ ಬೆಡಗಿ ದಿಶಾ ಪಟಾಣಿ ಸೇರಿ ಹಲವರ ಜೊತೆ ಸಮುಂದರ್ ಸಿಂಗ್ ಕಾಣಿಸಿಕೊಂಡಿದ್ದಾನೆ. ಸದ್ಯ ಇಡಿ ಅಧಿಕಾರಿಗಳು ಸಮುಂದರ್ ಸೋದರನ ಮನೆಯಲ್ಲೂ ಶೋಧ ನಡೆಸುತ್ತಿದ್ದಾರೆ. ವೆಲ್ಕಮ್ ಬ್ಯಾಕ್. ಇಂದು ಬಿಹಾರದಲ್ಲಿ ನುಸುಳುಕೋರರ ವಿರುದ್ಧ ಪ್ರಧಾನಿ ನರೇಂದ್ರ ಮೋದಿ ಅಬ್ಬರಿಸಿ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಮೋದಿ ಆರ್ಭಟಕ್ಕೆ ಭ್ರಷ್ಟರಿಗೂ ನಡುಕ ಶುರುವಾಗಿದೆ. ಬಿಹಾರದಲ್ಲಿಂದು ಪ್ರಧಾನಿ ಮೋದಿ ಮೇನಿಯಾ. ನುಸುಳುಕೋರರ ನಿರ್ನಾಮಕ್ಕೆ ನಮೋ ಶಪಥ. ಬಿಹಾರದಲ್ಲಿ ಬೋಧ್ಗಯಾದಲ್ಲಿದ್ದು ಮೋದಿ ಮೇನಿಯಾ ಜೋರಾಗಿತ್ತು. 13,000 ಕೋಟಿಗೂ ಹೆಚ್ಚು ವೆಚ್ಚದ ಯೋಜನೆಗಳಿಗೆ ಪ್ರಧಾನಿ ಮೋದಿ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ನೆರವೇರಿಸಿದ್ರು. ಜೊತೆಗೆ ನುಸುಳುಕೋರರ ಕತ್ತು ಹಿಡಿದು ಬಿಹಾರದಿಂದ ಹೊರಹಾಕುತ್ತೇವೆ ಅಂತ ಅಬ್ಬರಿಸಿದ್ದಾರೆ. ನುಸುಳುಕೋರರಿಗೆ ಪ್ರಧಾನಿ ಮೋದಿ ಖಡಕ್ ವಾರ್. घुसपैठियों की बढ़ती संख्या चिंता का विषय है। बिहार के सीमावर्ती जिलों में तेजी से डेमोग्राफी बदल रही है। इसलिए एनडीए सरकार ने तय किया है कि देश का भविष्य घुसपैठियों को नहीं तय करने देंगे। घुसपैठियों को बिहार के युवाओं के रोजगार नहीं छीनने देंगे। बिहार प्लान फिक्स, मोदी नीतीश तंत्र। इस खतरे से निपटने के लिए मैंने डेमोग्राफी मिशन शुरू करने की बात कही है। बहुत जल्द ये मिशन अपना काम शुरू करेगा। हम हर घुसपैठियों को देश से बाहर करके ही रहेंगे। कांग्रेस आरजेडी विरुद्ध नमो गुडुगु। कांग्रेस और आरजेडी जैसे दल बिहार के लोगों का हक छीनकर घुसपैठियों को देना चाहते हैं। तुष्टीकरण के लिए, वोट बैंक को बढ़ाने के लिए कांग्रेस आरजेडी वाले कुछ भी कर सकते हैं, कितने ही नीचे जा सकते हैं। इसलिए बिहार के लोगों को बहुत सतर्क रहना है। ಭ್ರಷ್ಟಾಚಾರದ ವಿರುದ್ಧ ಮತ್ತೆ ಅಬ್ಬರಿಸಿದ ಮೋದಿ. किसी छोटे सरकारी कर्मचारी को 50 घंटे तक हिरासत में रख दिया तो अपने आप वो सस्पेंड हो जाता है। ड्राइवर हो, छोटा क्लार्क हो, प्यून हो, उसकी जिंदगी हमेशा हमेशा के लिए तबाह हो जाती है। लेकिन अगर कोई मुख्यमंत्री है, कोई मंत्री है, कोई प्रधानमंत्री है, तो वो जेल में रह करके भी सत्ता का सुख पा सकता है। हमने कुछ समय पहले ही देखा है कि कैसे जेल से ही फाइलों पर साइन किए जा रहे थे, जेल से ही सरकारी आदेश निकाले जा रहे थे। नेताओं का अगर यही रवैया रहेगा तो ऐसे भ्रष्टाचार के विरुद्ध लड़ाई कैसे लड़ी जा सकती है।
एनडीए सरकार भ्रष्टाचार के खिलाफ एक ऐसा कानून लाई है जिसके दायरे में देश का प्रधानमंत्री भी है। ಬಿಹಾರದಲ್ಲಿ ನಿಂತು ನುಸುಳುಕೋರರಿಗೆ ಹಾಗೂ ಭ್ರಷ್ಟರಿಗೆ ಮೋದಿ ವಾರ್ನ್ ಮಾಡಿದ್ದಾರೆ. ಇದೀಗ ಇಬ್ಬರಿಗೂ ನಡುಕ ಶುರುವಾಗಿದ್ದು, ಅಕ್ರಮ ವಲಸಿಗರು ರಾತ್ರೋರಾತ್ರಿ ತಾವೇ ದೇಶ ಬಿಟ್ಟು ಓಡಿ ಹೋದ್ರೂ ಆಶ್ಚರ್ಯವಿಲ್ಲ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ವಿವಿಧ ರಾಜ್ಯಗಳ ಸಿಎಂಗಳ ಆಸ್ತಿ ಎಷ್ಟಿದೆ ಅಂತ ಹೇಳಿ ADR ಮಾಹಿತಿ ನೀಡಿದೆ. ಅತಿ ಶ್ರೀಮಂತರು ಯಾರು, ಬಡವರು ಯಾರು, ನಮ್ಮ ರಾಜ್ಯದ ಮುಖ್ಯಮಂತ್ರಿ ಯಾವ ಪಟ್ಟಿಯಲ್ಲಿದ್ದಾರೆ, ಇದರ ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡೋ ಪ್ರಯತ್ನವನ್ನ ಮಾಡ್ತಾ ಇದೆ ADR ಸಂಸ್ಥೆ. ಆ ಪ್ರಕಾರ ಅತಿ ಶ್ರೀಮಂತ ಸಿಎಂಗಳ ಪಟ್ಟಿಯಲ್ಲಿ ಮೊದಲಿಗರಾಗಿ ನಿಲ್ತಾ ಇರೋದು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು. ಬರೋಬ್ಬರಿ 931 ಕೋಟಿ ಆಸ್ತಿಯ ಒಡೆಯ. ಎರಡನೇ ಸ್ಥಾನದಲ್ಲಿ ನಿಲ್ತಾ ಇರೋದು ಅರುಣಾಚಲದ ಮುಖ್ಯಮಂತ್ರಿ ಪೇಮಾ ಖಂಡು ಅವರು, 332 ಕೋಟಿಯ ಆಸ್ತಿಯ ಒಡೆಯರು. ಮೂರನೇ ಸ್ಥಾನ ಆಶ್ಚರ್ಯ ಅನ್ನಿಸಿದ್ರು ಕೂಡ ಸತ್ಯ, ಇದು ಮೂರನೇ ಅತ್ಯಂತ ಶ್ರೀಮಂತ ಮುಖ್ಯಮಂತ್ರಿಗಳ ಸ್ಥಾನದಲ್ಲಿ ನಿಲ್ತಾ ಇರೋದು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, 51 ಕೋಟಿ ಆಸ್ತಿಯ ಒಡೆಯರು. ಇಲ್ಲಿ DK ಶಿವಕುಮಾರ್ ಅವರೇನಾದರೂ ಮುಖ್ಯಮಂತ್ರಿ ಆದರೆ ಈ ಪಟ್ಟಿಯಲ್ಲಿ ಮೊದಲ ಸ್ಥಾನ ಪಡೆದರೂ ಕೂಡ ಅಚ್ಚರಿ ಇಲ್ಲ. ಇನ್ನು ಅತ್ಯಂತ ಬಡ ಸಿಎಂಗಳು ಯಾರು ಅನ್ನೋ ಪಟ್ಟಿ ಕೂಡ ಬಿಡುಗಡೆಯಾಗಿದೆ. ಆ ಪ್ರಕಾರ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ಅತ್ಯಂತ ಬಡವರಂತೆ, ಕೇವಲ 15 ಲಕ್ಷ ಆಸ್ತಿ. ಹಾಗೆ ಎರಡನೇ ಸ್ಥಾನದಲ್ಲಿರೋದು ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ, 55 ಲಕ್ಷ ಆಸ್ತಿ. ಹಾಗೆ ಮೂರನೇ ಸ್ಥಾನದಲ್ಲಿರೋದು ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್, 1 ಕೋಟಿ ಆಸ್ತಿ. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಅತ್ಯಂತ ಶ್ರೀಮಂತ ಮುಖ್ಯಮಂತ್ರಿಗಳ ಪಟ್ಟಿಯಲ್ಲಿ 3ನೇ ಸ್ಥಾನದಲ್ಲಿದ್ದಾರೆ. ವಿಶ್ವವತ್ತಿನ ಕರ್ನಾಟಕ ಪ್ರೈಮ್ ಟೈಮ್ ನ ಸುದ್ದಿ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ, ನೋಡಿ ಬಾಡಿ ಸ್ಟ್ರಾಂಗ್ ಆಗುತ್ತೆ, ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ, ಅಸಲಿ ಪ್ರೋಟೀನ್. MDH